ಬೇಡ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಹರಿ ಓಂ. ಓಂ ಜಯತ್ತಜೋ ಅಖಂಡಗುಣೋರ್ಮಂಡಲಃ ತದೋತಿದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋಷಮೋನ್ಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಓಂ ಜಯತ್ತಜೋ ಅಕ್ಷೀಣಸುಗಾತ್ಮಬಿಂಬಃ ಸ್ವಚ್ಛರ್ಯಗಾಂತಿಪ್ರದಿತಃ ಸದೋದಿತಃ ಸ್ವಭಕ್ತಃ ಸಂತಾಪದುಷ್ಟಹಂಸ ರಾಮಾವತಾರೋ ಹರಿರೀಶಚಂದ್ರಮಾಃ. ಜಗತ್ತಜೋ ಸಂಗಾರ್ಬಲಾಂಬುಧೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರೇಕಸಾಗರಃ. ಜಯತಿ ಹರಿಚಿಂತಯಃ ಸರ್ವದೇವೈಕವಂದ್ಯಃ ಪರಮರ್ವಿಷ್ಟವಾಪ್ತಿಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಶ್ಚ ನೈನೋ ಶ್ರೀಪತಿರ್ಮಾನದೋ ನಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ 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 ಇತಿ ಯೋ ವದೇತ್ ತಸ್ಯ ನಿಸರಳತೆ ವಾಣಿ ಜಗ್ನುಕನ್ಯಾ ಪ್ರವಾಹವತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾಪಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ನಮಸ್ತೆ ಪ್ರಾಣೇಶ ಪ್ರಣತವಿಭವಯಾಃ ವನೀಮಹಾಃ. ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಣಮದೃಷ್ಟೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಪ್ರೀತಿಸುರುಷಣ್ಣೋ ಜಯ ಜಯ. ದುರ್ವಾದಿತ್ವಾಂತರವೇ ವಿಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಷ್ಠತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂ ಚಿತ್ತಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ಕೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯೇಂದ್ಯಂ ಸೂರಯಃ. ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತ ಗುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವರಜಂತ ಮನುಪೇತಮಪೇತಕೃತ್ಯಂ ದ್ವೈಪಾಯನೋ ಗ್ರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ನೇದುಸ್ತ್ವಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಯ ನಿಯತದೃಹಿತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರಸ್ ವೀಸಸ್ವಪ್ರಕಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ
ಸಕಲ ಗುಣನಿಧಿಗಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಗುರುರಪಿ ಪರಮಚಿಂತಯಂತಂ ಮಹಾಂತಂ ನಿಗಮಕಲ್ಪತರೋರ್ಕಲಿತಂ ಫಲಂ ಸುಖಮುಖಾದಮೃತತ್ತದ್ರುತ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಕೋ ರಸಿಕಾ ಭುವಿ ಪಾವುಕಾಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥ ಉದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರಾಣ ಪ್ರಾರಂಭ ಅಲೆ ಕಿಂಚಿತ್ ಪೂರ್ವ ಕಥಾನುವಾದ. ನಿನ್ನೆ ಪ್ರೋಷ್ಠಪತಿ ಪ್ರಾರಂಭವಾಗಿದೆ. ಪುರಾಣ ನಾಮ ರಾಜಗ ಅಂತೇಳಿ ಪುರಾಣಗಳಲ್ಲಿ ರಾಜರಂತೆ ಇರುವ ಪುರಾಣ ಸಾಕ್ಷಾತ್ ನಾರಾಯಣ ಅವತಾರಭೂತವಾದ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿರುವ ಗ್ರಂಥ ಭಾಗವತ. ಆ ಭಾಗವತದಲ್ಲಿ ನಿನ್ನೆ ನಾವು ವೇದವ್ಯಾಸ ದೇವರು ತಮ್ಮ ಗ್ರಂಥ ಪೂರ್ವದಲ್ಲಿ ಕೊಟ್ಟಿರುವ ಮಂಗಳಾಚರಣೆ, ಆ ಮಂಗಳಾಚರಣೆ ಯಾತಕ್ಕೆ ಮಾಡಬೇಕು, ಮಂಗಳಾಚರಣೆಯನ್ನು ಆ ವೇದವ್ಯಾಸ ದೇವರು ಯಾಕೆ ಮಾಡಿದರು ಇತ್ಯಾದಿ ವಿವರಣೆಯನ್ನು ನಾವು ಕೊಟ್ಟಿದ್ದೀವಿ, ನೋಡಿದ್ವಿ. ಅದರಲ್ಲಿಯೂ ಬಂದಿರುವ ವಿಷಯವನ್ನು ನಾವು ಯಥಾಮತಿ ನಿನ್ನೆ ನೋಡಿದ್ದೀವಿ. ಮತ್ತು ಸ್ವಲ್ಪ ಅದರಲ್ಲಿ ವಿವರಣೆಯನ್ನು ನಾವು ನೋಡಿ ಮುಂದೆ ಕಥಾಭಾಗಕ್ಕೆ ಹೋಗೋಣ. ಜನ್ಮಾದ್ಯಸ್ಸ ಯದೋನ್ವಯ ಅಂತ ಹೇಳುವಾಗ ಜನ್ಮಾದಿ ಅಷ್ಟಕರ್ತೃತ್ವ ಭಗವಂತನಲ್ಲಿದೆ. ಸೃಷ್ಟಿ, ಸ್ಥಿತಿ, ಪಾಲನೆ, ಲಯ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತ 8 ಏನು ಭಗವಂತನಲ್ಲಿ ಇದೆಯೋ ಆ ಭಗವಂತನ ಗುಣ ಸೃಷ್ಟಿಯಾದಿ ಕರ್ತೃತ್ವ. ಯಾರು ಸೃಷ್ಟಿಯಾದಿ ಕರ್ತೃತ್ವವನ್ನು ಮಾಡೋನೋ ಅವನೇ ದೊಡ್ಡವನು, ಅದಕ್ಕೆ ಸರ್ವೋತ್ತಮ ಅಂತ ನೋಡಿದ್ವು. ಆ ರೀತಿಯಲ್ಲಿ ನೋಡುವಾಗ ನಾವು ಭಗವಂತ ಯಾವ ರೀತಿಯಲ್ಲಿ ಸರ್ವೋತ್ತಮನಾಗಿದ್ದಾನ ಅಂತೇಳಿ ನೋಡುವಾಗ ಅವನಿಗೆ ದೋಷ ಇಲ್ಲ. ಈ ಸೃಷ್ಟಿಯಾದಿ ವ್ಯಾಪಾರ ಎಲ್ಲವೂ ಕೂಡ ದೋಷರಹಿತವಾದ ಭಗವಂತನಿಂದ ಮಾಯಾ ಕಲ್ಪಿತ ಅಲ್ಲ, ಭಗವಂತನಿಂದ ನಿಜವಾದ ಸೃಷ್ಟಿಗೆ ಒಳಪಟ್ಟಿರೋದು. ಇದು ಕಾಲ್ಪನಿಕ ಅಲ್ಲ. ನಾವು ಕನಸಿನಲ್ಲಿ ನೋಡುವಂತೆ ಈ ಬ್ರಹ್ಮಾಂಡ ಪೂರ್ತಿಯು ಕೂಡ ಮಾಯಾರೂಪವಾದದ್ದಲ್ಲ, ಸತ್ಯವಾದ ಜಗತ್ತು. ಅದಕ್ಕೆ ಅವನಿಗೆ ಸತ್ಯ ಅಂತ ನೋಡಿದವು, ಅವನ ಹೆಸರೇ ಸತ್ಯ ಅಂತ ನೋಡಿದವು. ಈ ರೀತಿಯಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಸೃಷ್ಟಿಯಾದಿ ವ್ಯಾಪಾರದಿಂದ ತಿಳಿಬೇಕಾಗತ್ತೆ. ಮತ್ತು ಜನ್ಮಾದಸ್ಸ ಯದೋನ್ ಅನ್ವಯಾತ್, ಏಕೆಂದರೆ ಅನ್ವಯನ್ನು ಮಾಡಿಕೊಳ್ಳಬೇಕು, ಪ್ರಮಾಣ ಏನು ನಾವು ನೋಡಿದವು. ಓಂ ಅದಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾತ್ಯಸ್ಯದ ಓಂ ಶಾಸ್ತ್ರಯೋನಿತ್ವಾತ್ವ ಓಂ ತತ್ವ ಸಮನ್ವಯಾತ್ವ ಅಂತೇಳಿ 4ನೇ ಸೂತ್ರ. ಯಾಕೆ ಸಮನ್ವಯ ಮಾಡಿಕೊಳ್ಬೇಕು ಅಂದರೆ ಪ್ರಮಾಣ ಕೊಡ್ತಾ ಇದ್ದಾರೆ. ಯತೋವಾ ಇಮಾನಿ ಭೂತಾನಿ ಜಾಯಂತೆ ಯೋನ ಜಾತಾನಿ ಜೀವಂತಿ ಯೋನ ಪಿತಾ ಜಾನಿತ ಯೋ ವೀದಾತ ನಾಮಾನಿ ವೇದ ಭುವನಾನಿ ವಿಶ್ವಾಹ. ಶ್ರುತಿ ಕೇಳಿದ್ದೀವಿ ನಾವು. ಅಗಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವತ್ಯತೆ ಹಾಗಂತೇಳಿ ಕೃಷ್ಣ ಗೀತೆಯಲ್ಲಿ 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳಿದ್ದಾನ. ದೃಷ್ಟ ಪಾತ ತೈಯತ್ತ ನಿಗಿಲಶೈವ ಏವತು ಹಾಗಂತೇಳಿ ಈ ಹರಿಯೇ ಸೃಷ್ಟ್ಯಾದಿ ಅಷ್ಟಕರ್ತ ಎಂಬುದನ್ನು ಈ ಸ್ಮೃತಿಗಳು ತಿಳಿಯುವ ಬಗ್ಗೆ ನಾವು ಹೇಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದರೆ, ಒಂದು ಉಪಕ್ರಮ, ಉಪಸಂಹಾರ, ಅಭ್ಯಾಸ. ಉಪಕ್ರಮ, ಉಪಸಂಹಾರ ಎಲ್ಲ ಗೊತ್ತಿದೆ. ಅಭ್ಯಾಸ ಅಂದರೆ ಅನೇಕ ಬಾರಿ ನಾವು ಒಂದೇ ಬಗೆಯಾಗಿ ಹೇಳ್ತಾ ಇರೋದು. ಯಾಕಂದರೆ ಭಾಗವತ ಸಪ್ತಾಹ ಕೇಳ್ತಾ ಇದ್ದೀರಿ ಮತ್ತು ಪ್ರೋಷ್ಠಪತಿ ಭಾಗವ ಪ್ರತಿ ವರ್ಷ ಕೇಳ್ತಾ ಇದ್ದೀರಿ. ಯಾಕೆ? ಅಭ್ಯಾಸ. ಯಾಕಂದರೆ ಅಭ್ಯಾಸ ಆದರೆ ಅದು ಮನಸ್ಸಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಅಪೂರ್ವತ ಅಂದರೆ ಇತರ ಪ್ರಮಾಣಗಳಿಂದ ಸಿದ್ಧವಾಗಿರುವ ಅರ್ಥ.
ಇದರ ಪ್ರಮಾಣವನ್ನು ನೋಡಿದರೆ ಅರ್ಥ ನಮಗೆ ಗೊತ್ತಾಗುತ್ತೆ. ಆ ಅರ್ಥ ಇಷ್ಟು ಮಾಡುವಾಗ ಒಂದು ಫಲ ಬರುತ್ತೆ. ಆ ಫಲ ಮತ್ತು ಅರ್ಥವಾದ ಸ್ತುತಿ ಅಥವಾ ನಿಂದ. ದಾಸರಾಯರು ಕೂಡ ಎಲ್ಲರೂ ಕೂಡ ಭಗವಂತನನ್ನು ನಿಂದಾಸ್ತುತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಭಾಗವತದಲ್ಲಿ ಕೂಡ ಕೃಷ್ಣ ಪರಮಾತ್ಮನ ನಿಂದಾಸ್ತುತಿಯಲ್ಲಿ ಹೇಳ್ತಾ ಇರ್ತಾರೆ. ಆ ನಿಂದಾಸ್ತುತಿಯೇ ಅವನಿಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆ ಅರ್ಥವಾದ ಇಂಥ ಅನ್ವಯವನ್ನು ಮಾಡಿಕೊಂಡು ತಾತ್ಪರ್ಯ ನಿರ್ಣಯವನ್ನು ಮಾಡಿಕೊಂಡು ನಾವು ಭಗವಂತನಲ್ಲಿ ಈ ಶಬ್ದಗಳನ್ನು ನೋಡುವಾಗ ಅವ ಸರ್ವೋತ್ತಮತ್ವ, ಅವನೇ ಸೃಷ್ಟಿಕರ್ತ ಅಂಥೇಳಿ ಏನೇನು ಪ್ರಮಾಣ ಕೊಡ್ತಾ ಇದ್ದಾರೋ ಅದನ್ನೆಲ್ಲ ನೋಡ್ತಾ ಇದ್ವಿ. ಇತರಚ್ಚ ಅಂದರೆ ಇತರದಚ್ಚ ಅಂದರೆ ಹರಿಯೇ ಜಗತ್ ಸೃಷ್ಟ್ಯಾಧಿಕರ್ತ ಎಂಬುದಕ್ಕೆ ಸ್ಮೃತಿಗಳ ಅನುಕೂಲವಾಗಿರುವ ಯುಕ್ತಿಗಳು ಕೂಡ ಇದೆ. ಉದಾಹರಣೆಗೆ ಪುತ್ರಾದಿಗಳ ಸೃಷ್ಟಿ, ಚೇತನವಾದ ತಂದೆ ಮತ್ತು ಚೇತನವಾದ ಮಗನ ಈ ಸೃಷ್ಟಿಯಲ್ಲಿಯೂ ಅವನಿಗೆ ತಂದೆಯ ಒಂದು ವೀರ್ಯವನ್ನು ತಾಯಿನ ಗರ್ಭದಲ್ಲಿ ಹಾಕೋದೇ ಪಾಂಚಭೌತಿಕ ದೇಹವನ್ನು ಸೃಷ್ಟಿ ಕೊಡೋದು ಭಗವಂತನ ವ್ಯಾಪಾರ. ಆ ರೀತಿಯಲ್ಲಿ ಜೀವ ನಿತ್ಯ ಅಂತ ನೋಡಿದ್ವಿ ನಿನ್ನ. ಆ ಜೀವ ನಿತ್ಯವಾದರೂ ಕೂಡ ಅದಕ್ಕೆ ಒಂದು ದೇಹ ಬೇಕು. ಆ ದೇಹವನ್ನು ಸೃಷ್ಟಿ ಕೊಡೋದ್ರಿಂದ ಅವನೇ ಸೃಷ್ಟಿಕರ್ತ ಹಾಗಂತ ತಿಳಿತಾ ಇದ್ದೀವಿ. ಮತ್ತು ಅರ್ಥೇಶು ಅಭಿಜ್ಞ ಹಾಗಂತ ಹೇಳುವಾಗ ಅವ ಅಭಿಜ್ಞ ಅಂದರೆ ಜ್ಞಾನವುಳ್ಳವನು, ಸರ್ವೋತ್ತಮ ಜ್ಞಾನವುಳ್ಳವನು, ಸರ್ವಜ್ಞಾನವುಳ್ಳವನು, ಸರ್ವಜಡ ವಸ್ತುವಿನ ಜ್ಞಾನವುಳ್ಳವನು, ಸರ್ವಚೇತನ ವಸ್ತುವಿನ ಜ್ಞಾನವುಳ್ಳವನು. ನನ್ನಲ್ಲಿ ಒಬ್ಬರು ಬಂದು ಒಂದು ಮುದ್ದೆ, ಒಂದು ಬಂಗಾರದ ಒಂದು ಬಿಸ್ಕೆಟನ್ನು ಕೊಡ್ತಾನೆ. ಬಿಸ್ಕೆಟ್ ಕೊಟ್ಟು ನಿಮಗೆ ಏನು ಬೇಕೋ ಆಭರಣ ಮಾಡಿಕೊಳ್ಳಿ ಆಚಾರ್ಯರೇ, ಉಂಗುರ ಮಾಡಿಕೊಳ್ಳಿ, ಒಂದು ಕಂಕಣ ಮಾಡಿಕೊಳ್ಳಿ, ನಿಮಗೆ ಚೈನ್ ಮಾಡಿಕೊಳ್ಳಿ ಹಾಗಂತ ಕೊಡ್ತಾನೆ. ನನಗೆ ಆ ಆಭರಣದ ಬಗ್ಗೆ ಏನು ಗೊತ್ತು, ಅದನ್ನು ಎಲ್ಲಿ ಎಷ್ಟು ಹೀಟ್ ಡಿಗ್ರಿಯಲ್ಲಿ ಹೀಟ್ ಮಾಡಬೇಕು, ಅಚ್ಚಲ್ಲಿ ಹಾಕಬೇಕು, ಅದಕ್ಕೆ ಏನೇನು ಉಪಯೋಗ ಮಾಡಿಕೊಳ್ಳಬೇಕು, ಅದಕ್ಕೆ ಉಪಕರಣಗಳು ಯಾವಾವು ಏನು ಗೊತ್ತಿಲ್ಲ. ಆದರೆ ನಾನೇನು ಮಾಡ್ತೀನಿ, ಅದನ್ನು ಆ ವಿಷಯ ಗೊತ್ತಿರೋದ್ರಲ್ಲಿ ಹೋಗಿ ಕೊಟ್ಟು ಏನೇನು ಬೇಕೋ ಮಾಡ್ಕೊಳ್ತೀನಿ. ಆ ರೀತಿಯಲ್ಲಿ ಈ 14 ಲೋಕಗಳಿರುವ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಅವನಿಗೆ ಆ ವಿಷಯ, ಉಪಕರಣಗಳು ಮತ್ತು ಎಲ್ಲ ಜ್ಞಾನವೂ ಇರಬೇಕು. ಅದಕ್ಕೆ ಇಷ್ಟು ದೊಡ್ಡ ಸೃಷ್ಟಿಯನ್ನು ಮಾಡೋಕ್ಕಾಗಿತ್ತು. ಈ ಬ್ರಹ್ಮಾಂಡದ ಜಡಚೇತನವಾದ ಅಚೇತನ ಚೇತನವಾದ ವಸ್ತುಗಳನ್ನು ಸೃಷ್ಟಿ ಮಾಡೋಕ್ಕೆ ಕಾರಣವಾಯಿತು. ಯಾರಿಗೆ ಯಾವ ಜ್ಞಾನ ಇದೆಯೋ ಆ ವಸ್ತುವನ್ನು ಸೃಷ್ಟಿ ಮಾಡದೇ ಹೋಗಿದ್ದೇನೆ. ಲೌಕಿಕದಲ್ಲಿ ನಾನು ನೋಡಿದ್ದೀನಿ. ಅದು ಇಷ್ಟು ಒಂದು ಬ್ರಹ್ಮಾಂಡವನ್ನು ಪೂರ್ಣವಾಗಿ ಮಾಡಬೇಕಾಗಿದ್ದರೆ ಅವ ಅಭಿಜ್ಞಾ ಮತ್ತು ಸ್ವರಾಟ್, ಒಬ್ಬನೇ ಸ್ವರಾಟ್ ಆಗಿದ್ದರೆ ಮಾತ್ರವೇ ಅವನಿಗೆ ಸಾಧನೆ ಮಾಡೋಕ್ಕಾಗುತ್ತೆ. ಎಂಥ ಒಂದು ದೊಡ್ಡ ವೈದ್ಯರೇ ಇರಲಿ, ಆ ಡಾಕ್ಟರು ವಯಸ್ಸಾದ ಮೇಲೆ ಅವರಿಗೆ ಇನ್ನೊಬ್ಬರು ವೈದ್ಯ ಮಾಡಬೇಕಾಗುತ್ತೆ. ಅವ್ರನ್ನ ಕಾಪಾಡಿಕೊಳ್ಳೋಕ್ಕೆ ಅವರು ಇನ್ನೊಬ್ಬರಲ್ಲಿ ವೈದ್ಯಕೀಯ ಮಾಡಿಕೊಳ್ಬೇಕಾಗುತ್ತೆ. ವಯಸ್ಸಾದಂದರೆ ಏನೂ ಜ್ಞಾನ ಇರೋದಿಲ್ಲ, ಬೆಟ್ಟಲ್ಲಿ ಬರುವ ಯೋಚನೆ ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ. ಆ ರೀತಿಯಲ್ಲಿ ಅವನಿಗೆ ವಯಸ್ಸಾದರೆ ಏನು ಮಾಡೋದು ಅಂದರೆ ಅವನಿಗೆ ವಯಸ್ಸೇ ಆಗೋದು. ಸರ್ವ ಯುವಕನಾಗಿ ಸರ್ವಕಾಲದಲ್ಲಿ ಕೂಡ ಯುವ ರೂಪದಲ್ಲೂ ಸರ್ವೋತ್ತಮನಾಗಿರೋದ್ರಿಂದ ಅವನಿಗೆ ಈ ಅಪೂರ್ಣತಾ ಮತ್ತು ಅಜ್ಞಾನ ಯಾವುದು ಕೂಡ ಅವನಿಗೆ ಬರೋದಿಲ್ಲ. ಅಪೂರ್ಣವಾದ ಜ್ಞಾನವುಳ್ಳವನಾಗಿದ್ದಾನ. ಅದಕ್ಕಾಗಿ ಅವನ ಸ್ವರಾಟು, ಅದಕ್ಕೆ ಸ್ವತಂತ್ರ ಬೇಕು. ಇನ್ನು ನೋಡಿದ್ವಿ ರಾಜನ ಮಹಿಮೆ. ಅದು ರಾಜನಿಗೆಲ್ಲ ರಾಜನಾಗಿ ಭಗವಂತ ಇರೋದನ್ನು ನೋಡಿದ್ವಿ. ಮತ್ತು ತೇಜೋ ವಾರಿ ಮೃತಾಮೃತ ವಿನಿಮಯೋ ಇದನ್ನು ನೋಡಿದ್ವಿ. ಅಂದರೆ ತೇಜಸ್ಸು ಅಂದರೆ ಬೆಳಕು ಅಂದರೆ ತೇಜಸ್ಸು ಅಥವಾ ದೀಪ ತೇಜಸ್ಸು, ಮಿಂಚು ತೇಜಸ್ಸು, ಸೂರ್ಯ ತೇಜಸ್ಸು, ಚಂದ್ರ ತೇಜಸ್ಸು, ಇದಕ್ಕೆ ತೇಜಸ್ಸನ್ನು ಕೊಡಬೇಕು. ಆವಾಗ ಆ ತೇಜಸ್ಸು ಮತ್ತು ಮಣ್ಣು ಮತ್ತು ನೀರು ಇದನ್ನು ಉಪಮಾನವಾಗಿ ಕೊಡ್ತಾ ಇದ್ದಾರೆ. ಒಂದು ದೀಪದಿಂದ ಒಂದು ದೀಪ ಹಚ್ಚುವಂತೆ ಅವ ತನ್ನ ರೂಪವನ್ನೇ ಒಂದು ರೂಪದಿಂದ ಇನ್ನೊಂದು ರೂಪವನ್ನು ಸೃಷ್ಟಿ ಮಾಡಿಕೊಂಡು ಇಷ್ಟು ರೂಪವನ್ನು ವ್ಯಕ್ತವನ್ನು ಮಾಡ್ತಾನೆ. ಮಣ್ಣಿನ ಕುಂಬಾರ ಮಡಿಕೆ, ಗಡಿಗೆ ಅಥವಾ ಬೇರೆ ದೀಪಗಳು ಎಲ್ಲ ಮಾಡ್ತಾನೆ ಮಣ್ಣಿಂದ. ಆ ರೀತಿಯಲ್ಲಿ ಅವನಿಗೆ ಉಪಾದಾನ ಕಾರಣ ಯಾವುದು? ಮಣ್ಣು. ಹಾಗಂದರೆ ಭಗವಂತನ ಉಪಾದಾನ ಕಾರಣ ಯಾವುದು? ಈ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದ ಎಲ್ಲ ತತ್ವಗಳು 24 ತತ್ವಗಳನ್ನ ಸೃಷ್ಟಿ ಮಾಡಿ
ತಾನು ಅಲ್ಲಿ ಇದ್ದು ಆ ತತ್ವದಿಂದವೇ ಅವ ಮಣ್ಣು ಮಡಿಕೆ ಗಡಿಗೆ ನಮ್ಮ ಏನೇನು ಪಾತ್ರಗಳು ದೀಪಗಳೆಲ್ಲ ಮಾಡುವಂತೆ ಈ ಜಗತ್ತು ವ್ಯಾಪಾರವನ್ನು ಮೂಲ ಪ್ರಕೃತಿ ದಶೆಯಿಂದ ಆ ಸೂಕ್ಷ್ಮವನ್ನು ವಿಕಾರ ಮಾಡಿಕೊಂಡು ಅದರಿಂದ ಎಲ್ಲ ತತ್ವಗಳನ್ನ ಸೃಷ್ಟಿ ಮಾಡಿ ತಾನು ಅಲ್ಲಿದ್ದು ನಡೆಸ್ತಾನ. ಇದು ಮಣ್ಣಿನಂತೆ ಮತ್ತು ನೀರಿನಂತೆ, ಅಂದರೆ ಜೀವದಿಂದ ಜೀವಸೃಷ್ಟಿ. ಅಂದರೆ ನೀರು ತುಂಬಿರೋ ಒಂದು ಪಾತ್ರೆ ಇದೆ, ಆ ಪಾತ್ರೆಯನ್ನು ನಾನು ನೋಡ್ತೀನಿ, ನನ್ನ ಪ್ರತಿಬಿಂಬ ಅದರಲ್ಲಿ ಬೀಳತ್ತೆ. ಏನಾಯಿತು, ಪ್ರತಿಬಿಂಬ ಅಲ್ಲಿದೆ, ಬಿಂಬ ನಾನು ಇದ್ದೀನಿ. ಆ ರೀತಿಯಲ್ಲಿ ಒಬ್ಬನೇ ಒಬ್ಬ ಪರಮಾತ್ಮ ಸರ್ವ ಜೀವನಲ್ಲಿಯೂ ಕೂಡ ಪ್ರತಿಬಿಂಬದಲ್ಲಿ ಅವನ ಬಿಂಬರೂಪವಾಗಿದ್ದು ನಮ್ಮನ್ನ ಪ್ರತಿಬಿಂಬವಾಗಿ ಮಾಡಿದ್ದಾನ. ಅದು ನೀರಿನಲ್ಲಿ ನಮ್ಮ ಬಿಂಬ ಕಾಣುವಂತೆ ಯಥಾ ಆರಿವೃತಾನ್ ಯಥಾ ಇಲ್ಲಿಯೋ ಎತ್ತ ತಿರುಸರ್ಗೋ ಪುರುಷ ಹಾಗಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವ ನಮ್ಮ ಬಿಂಬರೂಪವಾಗಿರೋದನ್ನು ನಾವು ನೋಡಿದ್ದೀವಿ. ಈ ರೀತಿಯಲ್ಲಿ ಪರಮಾತ್ಮ ಸರ್ವ ಸ್ವತಂತ್ರನಾಯಿತುಕೊಂಡು ಧಾಮ್ನಾಸ್ವೇನ ಸದಾ ನಿರಸ್ತಗೋಗಂ ಸತ್ಯಂ ಪರಂ ಧೀಮಹಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಹೇಳಿದ್ವು, ತೇನ ಬ್ರಹ್ಮ ಹೃದಯ ಆದಿಕವಿಯೇ ಮುಖ್ಯಂತಿಯಂ ಸೂರ್ಯಹಯಂ ಸೂರ್ಯಃ. ಯಾರು ತಾನೇ ಅವನ ಪೂರ್ಣವಾಗಿ ಬಲ್ಲವರು, ಯಾರೂ ಅವನ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಆದಿಕವಿ ಅಂದರೆ ಬ್ರಹ್ಮದೇವರಿಗೆ ಹಯಗ್ರೀವ ರೂಪದಿಂದ ವೇದವನ್ನು ಉಪದೇಶ ಮಾಡಿ ಗುರುವಾಗಿದ್ದು ಅದನ್ನು ಪರಂಪರೆಯನ್ನು ಬೆಳೆಸಿದ್ದಾನ, ಜಗದ್ಗುರುವಾಗಿದ್ದಾನ. ಬ್ರಹ್ಮದೇವರಿಗೆ ಗುರು, ಅದಕ್ಕೆ ಅವನೇ ಸರ್ವೋತ್ತಮ. ಹಾಗಂತೇಳಿ ಸದಾ ನಿರಸ್ತವ ಸತ್ಯಂ ಪರಂ ಧೀಮಹಿ, ಅವ ಸತ್ಯವಾಗಿದ್ದಾನ, ಅವನ ಸೃಷ್ಟಿಯು ಸತ್ಯ. ಇಂಥ ಸತ್ಯವಾದ ಭಗವಂತನನ್ನು ನಾವು ಪರಮ ಅಂದರೆ ಸರ್ವೋತ್ತಮ ಭಗವಂತ ಧೀಮಹಿ ಧ್ಯಾನ ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಜಿಜ್ಞಾಸೆಯನ್ನು ಮಾಡೋಣ. ಹಾಗಂತೇಳಿ ಇದನ್ನು ಈ ಮುಖಾಂತರ ಮಂಗಳಾಚರಣೆ ಮುಖಾಂತರವಾಗಿ ತಿಳಿಯೋದ್ರಿಂದ ನಮಗೆ ಹರಿಯೇ ಸರ್ವೋತ್ತಮ, ಅವನ ಸೃಷ್ಟಿ ಸತ್ಯ, ಅವನೂ ಸತ್ಯ, ಅವನೇ ಸ್ವರಾಟು, ಎಲ್ಲರಿಗೂ ಗುರುವಾಗಿದ್ದಾನ, ಅವನೇ ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದಾನ ಅಂಥೇಳಿ ಇತ್ಯಾದಿ ಅನಂತ ವಿಷಯಗಳನ್ನ ಬೇರೆ ಬೇರೆ ಗ್ರಂಥ ಮುಖಾಂತರವಾಗಿಯೂ ನಾವು ಶಾಸ್ತ್ರಾಭ್ಯಾಸ ಮುಖಾಂತರವಾಗಿಯೂ ಪ್ರವಚನ ಕೇಳೋದ್ರ ಮುಖಾಂತರವಾಗಿಯೂ ಇದನ್ನು ತಿಳಿಬೇಕು. ಮತ್ತು ಇವತ್ತು ಈ ಶ್ರೀಮದ್ ಭಾಗವತ ಯಾವ ರೀತಿಯಲ್ಲಿ ಬಂತು, ನಾರದರು ಬಂದು ವೇದವ್ಯಾಸರಲ್ಲಿ ವಿನಯಿಂದ ನಮಸ್ಕಾರ ಮಾಡ್ತೀವಿ, ಯಾಕೆ ಶೋಕವಾಗಿದ್ದೀರಿ, ಏನು ಕತೆ ಏನಾಯಿತು, ನಾನೆಲ್ಲ ಅದನ್ನು ಪುರಾಣ ಮಾಡಿದೆ, ಎಷ್ಟು ನಾವು ವೇದ ನಿರ್ಣಯವಾದ ಬ್ರಹ್ಮಸೂತ್ರವನ್ನು ಕೊಟ್ಟೆ, 4 ವೇದ ವಿಭಾಗ ಮಾಡಿ ಕೊಟ್ಟಿದ್ದೀನಿ, ಅವ ತೃಪ್ತಿ ಇಲ್ಲ ಅಂತಾರೆ. ಆವಾಗ ಇದು ನಿಮ್ಮದು ನಾಟಕ, ನಾವು ಭಗವಂತನ ನಾಟಕ ಅಂತ ತಿಳಿಬೇಕು. ಯಾಕಂದರೆ ರಾಮದೇವರು ಅವತಾರ ಕಾಲದಲ್ಲಿಯೂ ಆಗಲಿ ವೇದವ್ಯಾಸ ದೇವರ ಅವತಾರ ಕಾಲದಲ್ಲಿಯೂ ಕೂಡ ಅಸುರ ಭೋಗನಕ್ಕಾಗಿ ಅವರಿಗೆ ದುಃಖ ಮಾಡುವಂತೆ ಅಳುವಂತೆ ರಾಮದೇವರು 8 ದಿನ ಕಳೆದುಕೊಂಡು ಸೀತಾ ಅಂತ ಹತ್ತಿದಂತೆ ನಾಟಕ ಮಾಡ್ತಾರೆ. ಇದರಿಂದ ಅವನ ಸರ್ವೋತ್ತಮ ಗುಣ ಯಾರು ತಾಮಸ ಜೀವರಿಗೆ ಬರಬಾರದು ಅಂತೇಳಿ ಭಗವಂತ ಮನುಷ್ಯರಂತೆ ನಾಟಕವನ್ನು ಆಡ್ತಾ ಇದ್ದಾನೆ. ಈ ರೀತಿಯಲ್ಲಿ ವೇದವ್ಯಾಸರು ಶೋಕವಾಗಿರೋದು ನಮ್ಮ ಉದ್ಧಾರಕ್ಕಾಗಿ. ನಾರದ ಬೇಡ್ಕೊಳ್ತಾರೆ, ನೀವು ಎಲ್ಲವನ್ನು ತಿಳಿಸಿಕೊಡುವ ಒಂದೇ ಗ್ರಂಥ, ಅದು ಎಲ್ಲ ಗ್ರಂಥಕ್ಕೂ ಸಾರಭೂತವಾಗಿರಬೇಕು ಅಂತ ಹೇಳುವಾಗ ಈ ಭಾಗವತವನ್ನು ರಚನೆ ಮಾಡಿಕೊಟ್ಟಿರುವ ವಿಧಾನವನ್ನು ನಾವು ನಿನ್ನೆ ನೋಡಿದ್ದೀವಿ. ಈ ರೀತಿಯಲ್ಲಿರುವಾಗ ಕತೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ, ಯಂ ಪ್ರವ್ರಜಂತ ಮನುಪೇತ ಅಪೇತ ಕೃತ್ಯಂ ದ್ವೈಪಾಯನೋ ವಿರಗ ಕಾತರ ಹಾಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದುಸ್ಥಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯರು ದೇಗಾಭಿಮಾನಿ ಇಲ್ಲದೇ ಇರುವವರು, ತಥಾಗತರು ಸನ್ಯಾಸವನ್ನು ಸ್ವೀಕರಿಸುವ ರೀತಿಯಲ್ಲಿ ಹೊರಟರು. ಶುಕಾಚಾರ್ಯ ಯಾರು? ವೇದವ್ಯಾಸರ ಪುತ್ರರು. ಆ ರೀತಿಯಲ್ಲಿ ಶುಕಾಚಾರ್ಯರು ಪರಮಾತ್ಮನ ಮಗನಾಗಿದ್ದರೂ ಕೂಡ ಪರಮಾತ್ಮನ ವೇದವ್ಯಾಸರ ಉಪದೇಶದಿಂದ, ತಂದೆಯ ಉಪದೇಶದಿಂದ ಸರ್ವಜ್ಞಾನವನ್ನು ಕೂಡ ಪಡೆದಿದ್ದಾರೆ. ಆ ಪರಮಾತ್ಮನಿಂದ ಪಡೆಯಲ್ಪಟ್ಟ ಆ ಪರಮಾತ್ಮನ ಸರ್ವೋತ್ತಮತ್ವ, ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ, ಸರ್ವದೋಷ ದೂರತ್ವ ಅವ್ರ ಮನಸ್ಸಲ್ಲಿ ಯಾವಾಗಲೂ ನಿಂತು, ಇದಕ್ಕೆ ನಾವು ಭೋಗವನ್ನು ಅನುಭವಿಸೋಕ್ಕೆ ಹುಟ್ಟಿಲ್ಲ, ನಾನು ಒಂದು ಸನ್ಯಾಸಿ ಆಗಬೇಕು ಅಂತ ಹೊರಡ್ತಾರೆ. ಆವಾಗ ವೇದವ್ಯಾಸ ದೇವರು ಪುತ್ರ ವ್ಯಾಮೋಹ ಉಳ್ಳವರಂತೆ ನಾಟಕವನ್ನು ಆಡ್ತಾರೆ. ಪುತ್ರ ಎಲ್ಲಿದ್ದಿ,
ಹಾಗಂತೇಳಿ ಹೇಳುವಾಗ ಅಲ್ಲಿರುವ ಮರ ಗಿಡಗಳು ಎಲ್ಲ ಕೂಡ ನಾನು ಓಂ ಅಂತ ಹೇಳುತ್ತೆ ಮತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳುತ್ತೆ. ಏನರ್ಥ? ಶುಕಾಚಾರ್ಯರು ರುದ್ರದೇವರ ಅಂಶ ಸಂಭೂತರು, ರುದ್ರದೇವರ ಅವತಾರ, ಶ್ರೇಷ್ಠವಾದ ಸನ್ಯಾಸಿ ಅವತಾರ, ಜ್ಞಾನ ಕೊಡುವ ಅವತಾರ. ಕೋಪ ಇರುವ ರುದ್ರದೇವರು ಕೂಡ ಕೋಪ ಇಲ್ಲದೆ ನಿರ್ವಾಣವಾಗಿ ಭಗವಂತನಿಗೆ ಮನಸ್ಸಿಡುವ ಅವತಾರ. ಈ ಗ್ರಂಥ ಭಾಗವತ ಗ್ರಂಥವನ್ನು ಅವ್ರ ಮುಖೇನೆ ಎಲ್ಲ ಪುರಾಣಿಕರಿಗೂ ಮುನಿಗಳಿಗೂ ಬಂದಿದೆ. ಪರೀಕ್ಷಿತ್ ರಾಜನಿಗೆ ಈ ತತ್ವೋಪದೇಶವನ್ನು ಕೊಡೋಕ್ಕಾಗಿಯೂ ಅವರು ಈ ಗ್ರಂಥವನ್ನು, ಈ ಭಾಗವತ ಪುರಾಣವನ್ನು ಹೇಳಿ ಅಲ್ಲಿಂದ ಈ ಹರಿದು ಬಂದಿದೆ ಈ ಭಾಗವತ ಪುರಾಣ ಇತ್ಯಾದಿ ನೋಡುವಾಗ ಅವರು ಮನೋನಿಯಾಮಕರು. ನಮ್ಮ ಮನಸ್ಸು ಎಲ್ಲಿದೆ, ಇಲ್ಲಿಂದ ಅಮೆರಿಕಾಗೆ ಹೋಗ್ಬೋದು, ಲಂಡನ್ನಿಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಊರಿಗೆ ಬೇಕಾದ್ರೂ ಹೋಗುತ್ತೆ. ಆ ರೀತಿಯಲ್ಲಿ ಮನಸ್ಸು ಎಲ್ಲ ಕಡೆ ವ್ಯಾಪ್ತಾ ಇದೆ. ಅಂದರೆ ಮನೋನಿಯಾಮಕರು ಆ ಗಿಡ ಮರಗಳಲ್ಲಿ ಇರೋದ್ರಿಂದ ನಾನು ಇಲ್ಲಿದ್ದೀನಿ ಹಾಗಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮಾದಿ ನಿಯಾಮಕ ಪರಮಾತ್ಮನೇ ಈ ವೇದವ್ಯಾಸ ದೇವರು ಈ ಮಾನವನಾಗಿ ಅವತರಿಸಿದ ಕಾರಣ ಮನುಷ್ಯಂತೆ ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಎಲ್ಲೆಡೆ ಇರುವನು ಅಂತೇಳಿ ಅವರು ಹೇಳ್ತಾ ಇದ್ದು ಸಂತೋಷ ಪಡ್ತಾರೆ. ಆವಾಗ ಸ್ವತಂತ್ರ ಸಾಮರ್ಥ್ಯವುಳ್ಳನಾದ ಸಕಲ ಶ್ರುತಿ ಪ್ರತಿಪಾತ್ಯನು ಸರ್ವೋತ್ತಮನು ಸರ್ವನಿಯಾಮಕ್ಕನು ಈ ಭಾಗವತಾದಿ ಪುರಾಣಗಳಿಗೆ ರಹಸ್ಯಾರ್ಥಭೂತನೂ ಆದ ಪರಬ್ರಹ್ಮನನ್ನು ಪುರಾಣವೆಂಬ ದೀಪವನ್ನು ಬೆಳಗಿಸಿ ಅಜ್ಞಾನ ಕತ್ತರಲ್ಲಿ ಅಧಿಕಾರಿಗಳನ್ನ ಉಪದೇಶ ಮೂಲಕ ಉದ್ಧರಿಸಿದ ವ್ಯಾಸಪುತ್ರನ್ನು ಮೊರೆ ಹೋಗುವನು ಅಂತೇಳಿ ಒಂದು ಶ್ಲೋಕದಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅವರ ಶಿಷ್ಯರೆಲ್ಲರೂ ಕೂಡ. ಮತ್ತು ಪ್ರಾರಂಭದಲ್ಲಿ ಈ ಸುಖಮುನಿ ಈ ರೀತಿಯಲ್ಲಿ ಹೊರಡುವಾಗ ಅವರಿಗೆ ಉಪದೇಶ ಮಾಡಬೇಕು ಅಂಥೇಳಿ ಮತ್ತು ಕರೀತಾರೆ. ಆವಾಗ ಕರೆಯೋ ಕಾಲಕ್ಕೆ ಅವರು ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಏನು ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಗ್ರಂಥ ಮುದಿರಯೇ. ಗ್ರಂಥ ಪ್ರತಿಪಾದ್ಯನಾದ ನಾರಾಯಣನ್ನು, ಗ್ರಂಥಕರ್ತ ಶ್ರೀ ವೇದವ್ಯಾಸರನ್ನು, ಗ್ರಂಥದ ಒಡತಿ ಲಕ್ಷ್ಮೀದೇವಿ ಮತ್ತು ಜೀವೋತ್ಮರದ ವಾಯುದೇವರು, ಗ್ರಂಥಾಭಿಮಾನಿ ಸರಸ್ವತಿ, ಉಪಸಾಧಕ ಶೇಷದೇವರು ನಮಿಸಿ ಈ ಭಾಗವತವನ್ನು ಹೇಳಬೇಕು. ಹಾಗಂತೇಳಿ ಇಲ್ಲಿ ಭಾಗವತ ಪುರಾಣದಲ್ಲಿ ಬರುವ ಇನ್ನೊಂದು ಮಂಗಳಾಚರಣೆಯನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇಲ್ಲಿ ನಮಗೆ ಸಂಶಯ ಬರ್ಬೋದು. ನಾರಾಯಣ ನಮಸ್ಕೃತ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರಯೇ ಎಂದು ಮಹಾಭಾರತದಲ್ಲಿ ಬಂದಿದೆ. ಅಂದರೆ ನಾರಾಯಣ ಸರ್ವೋತ್ತಮ ಮತ್ತು ನರ ಶೇಷದೇವರು, ನರೋತ್ತಮ ವಾಯುದೇವರು. ಈ ನಮಗೆ ಈ ತಾರತಮ್ಯ ನಮ್ಮ ಸಿದ್ಧಾಂತ, ಈ ನಮ್ಮ ಸಿದ್ಧಾಂತ ಪ್ರಕಾರವಾಗಿಯೂ ಈ ಶ್ಲೋಕ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಭಾಷೆಯಲ್ಲಿಯೂ ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಪದಾರ್ಥವನ್ನು ಮಾಡಿಕೊಂಡ್ರೆ ಆ ತಾರತಮ್ಯ ಬದಲಾವಣೆ ಆಗೋದಿಲ್ಲ. ಆ ರೀತಿಯಲ್ಲಿ ಮೊದಲನೆಯ ಪರಮಾತ್ಮ, ಆಮೇಲೆ ಲಕ್ಷ್ಮೀದೇವಿ, ಆಮೇಲೆ ಜೀವೋತ್ತಮರು, ಆಮೇಲೆ ನರ ಅಂದರೆ ಶೇಷದೇವರು ಇತ್ಯಾದಿ ತಾರತಮ್ಯಕ್ಕೂ ಅನುಗುಣವಾಗಿಯೂ ಇಲ್ಲಿ ಮಂಗಳಾಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ 2ನೇ ಅಧ್ಯಾಯ ಇಲ್ಲಿಗೆ ಮುಗಿತಾ ಇದೆ ಈ ಶ್ಲೋಕದಿಂದ. ಈ ಪರಮಾತ್ಮನ ರೂಪಗಳು, ದೇಹವು ನಮ್ಮಂತೆ ಪ್ರಾಕೃತ ಅಲ್ಲ, ಹುಟ್ಟು ನಾಶ ಇದಕ್ಕೆ ಇಲ್ಲ. ಜ್ಞಾನಾತ್ಮಕವಾದ ದೇಹ, ಆನಂದ ಪರಿಪೂರ್ಣವಾದ ದೇಹ, ಹರಿಯ ಧರ್ಮಗಳಿಗೂ ಕೂಡ ಅವನಿಗೂ ಭೇದ ಇಲ್ಲ. ಅಂದರೆ ನೇಗನ ನಾಸ್ತಿ ಕಿಂಚನ ಅಂತೇಳಿ ಶ್ರುತಿವಾಕ್ಯ ಇದೆ. ಅಂದರೆ ಧರ್ಮ ಏನಿದೆಯೋ ಶ್ರೀ ಹರಿ ಪರಮಾತ್ಮನ ಧರ್ಮ, ಅವನ ದೇಹ, ಗುಣ, ಗುಣಿ, ಧರ್ಮ, ಧರ್ಮಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇವೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರೋದು ಭಗವಂತನ ಒಂದು ಸರ್ವೋತ್ಮತ್ವ ಇರೋದ್ರಿಂದ ಆ ರೀತಿಯಲ್ಲಿ ಭೇದ ಇಲ್ಲದೆ ಇದೆ. ಅಭೇದವಾಗಿರುವ ಅವನ ರೂಪದಲ್ಲಿ ನಾವು ಭೇದವನ್ನು ನೋಡಬಾರದು ಅಂತ ಹೇಳ್ತಾ ಇದ್ದಾರೆ. ಅವನಲ್ಲಿ ಸ್ಥೂಲ, ಅನು, ವರ್ಣಗಳು ವಿರುದ್ಧ ಧರ್ಮಗಳಿವೆ. ಅನೋರಣೀಯ ಮಗತೋ ಮಹಿಯಾನ್. ಆ ರೀತಿಯಲ್ಲಿ ಅವ ಅನುರೂಪದಲ್ಲಿ ಇದ್ದರೂ ಸರ್ವೋತ್ತಮನೇ, ಸರ್ವಗುಣ ಸಂಪನ್ನ, ಸರ್ವದೋಷ ದೂರ. ಅಣುವಾಗಿದ್ದರು, ಪರಮಾಣುವಾಗಿ ಇದ್ದರು. ವಿರಾಟ್ ರೂಪ ಏನು ತೋರಿಸಿದನೋ ಆ ವಿರಾಟ್ ರೂಪ ತಾಳಿದರೂ ಕೂಡ ಅವ ಗುಣ, ಗುಣಿ, ಧರ್ಮಿ ಎಲ್ಲವೂ ಕೂಡ ಅಭೇದವಾದ ಇದೆ. ಅದರಲ್ಲಿ ಕಿಂಚಿತ್ ಭೇದವನ್ನು ಕೂಡ ನಾವು ನೋಡಬಾರದು ಅಂತೇಳಿ ಕೆಲವು ಶ್ಲೋಕದಿಂದ ಆ ಪರಮಾತ್ಮನ ಧರ್ಮವನ್ನು, ಗುಣಿಯನ್ನು ಹೇಳ್ತಾ ಇದ್ದಾರೆ. ಭಗವಂತ
ಪ್ರಳಯ ಕಾಲ ಆ ಕತ್ತಲೆಯನ್ನು ಹೇಗೆ ನಾಶ ಮಾಡಿದ, ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಯನ್ನು ಲಕ್ಷ್ಮೀದೇವಿ ಕೊಟ್ಟ. ಆವಾಗ ಆ ಕತ್ತಲೆಯನ್ನು ಅವ ಕುಡಿದು ಅದನ್ನು ನಾಶ ಮಾಡ್ತಾ ಇದ್ದಾನ. ಅವನ ಬೆಳಕನ್ನು ಮತ್ತು ವ್ಯಕ್ತವಾಗುವಾಗ ಕತ್ತಲೆ ಹೋಗಿ ಬೆಳಕನ್ನು ಕೊಡ್ತಾ ಇದ್ದಾನ. ಆ ಮೊಟ್ಟ ಮೊದಲಿಗೆ ಬಂದ ರೂಪವೇ ಪರಮಪುರುಷ ರೂಪ. ಮತ್ತು ಆ ಮುಂಚೆ ಹೇಳಿದಂತೆ ಅವ ಏನು ಮಾಡ್ತಾನ, ಬ್ರಹ್ಮಾಂಡದ ಸೃಷ್ಟಿನೂ ಆಗಿಲ್ಲ, ಬ್ರಹ್ಮಾಂಡದ ಹೊರಗಡೆ ಸೃಷ್ಟಿ. ಇದರಲ್ಲಿ ಹೇಳುವಾಗ ಬೇರೆ ಕಡೆ ಹೇಳಿದ್ದಾರೆ, ಅದನ್ನು ಇಲ್ಲೇ ನಾವು ತಗೊಳ್ಬೇಕು. ಬ್ರಹ್ಮಾಂಡದ ಹೊರಗಡೆ ಸೃಷ್ಟಿ, ಬ್ರಹ್ಮಾಂಡದ ಒಳಗಡೆ ಸೃಷ್ಟಿ, ಇದು ಎಲ್ಲವನ್ನು ಕೂಡ ಅವ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದಾರೆ. ಅವನ ಆ ಜಲರಾಶಿಯಲ್ಲಿ ಶೇಷಶಾಹಿ, ಅವ ಶೇಷಶಾಹಿಯಾಗಿ ದೊಡ್ಡ ವಿರಾಟ್ ರೂಪದಲ್ಲಿ ಅಲ್ಲಿ ಮಲಗಿದ್ದಾನ. ಅಲ್ಲಿಂದ ಅವನಿಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛಿರುವಾಗ ತನ್ನ ನಾಭಿಯಿಂದ ಒಂದು ಕಮಲವನ್ನು ಉದ್ಭವ ಮಾಡ್ತಾ ಇದ್ದಾನ. ಈ ನಾಭಿ ಕಮಲದಿಂದ ಪದ್ಮ ಎಂಬ ಹೂವು ಏನು ಬಂತು, ಪದ್ಮ, ಅದಕ್ಕೆ ಈ ಕಲ್ಪಕ್ಕೆ ಪದ್ಮಕಲ್ಪ ಹಾಗಂತ ಹೆಸರಿರೋದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿಯೂ ನೋಡ್ತಾ ಇದ್ವಿ. ಈ ಹರಿಯ ಬ್ರಹ್ಮಾಂಡದ ಒಳಗೆ ಹಿಂದೆ ವಿರಾಟ್ ಕೃಷ್ಣಾಗಿ ಅವತಾರವನ್ನು ಮಾಡಿದ್ದಾನ. ಅವನ ಅವಯವಗಳಿಂದ 14 ಲೋಕಗಳು ಸೃಷ್ಟಿಸಿದವು ಹಾಗಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿಯೂ ಏನೇನು 14 ಲೋಕ ಅಂದರೆ ಅತ್ತಲ ವಿತ್ತಲ ಸುತ್ತಲ ರಸಾತಲ ಮಹಾತಲ ಪಾತಾಳ ಲೋಕಗಳೆಲ್ಲವೂ ಕೂಡ ಕೆಳಗಡೆ ಇದೆ. ತಳಾತಲ ಮಹಾತಲ ಪಾತಾಳ ಲೋಕ ಮತ್ತು ಮೇಲ್ಗಡೆ ಭೂರ್ಭುವ ಸ್ವಹ ಮಹಾಜನ ತಪೋ ಸತ್ಯಲೋಕ ತನಕ. ಈ 14 ಲೋಕಗಳಲ್ಲಿ ಕೂಡ ಅವ ಸೃಷ್ಟಿ ಮಾಡಿರುವ ಒಂದು ವ್ಯಾಪಾರವನ್ನು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಆದಿಕವಿ ಅವರಿಂದ ಹಯಗ್ರೀವ ರೂಪದಿಂದ ಉಪದೇಶ ಮಾಡಿ, ವೇದ ಉಪದೇಶ ಮಾಡಿ, ಅವರಿಗೆ ಜ್ಞಾನ ಪ್ರದಾನ ಮಾಡಿ ಅವರಿಂದ ಸೃಷ್ಟಿ ಪ್ರಾರಂಭವಾಗುತ್ತೆ. ಮೊಟ್ಟ ಮೊದಲಿಗೆ ಒಂದು ಅವತಾರವನ್ನು ಭಾಗವತರು ಹೇಳ್ತಾ ಇದ್ದಾರೆ, ಸನತ್ಕುಮಾರ ಅವತಾರ. ಈ ಮೊದಲನೇ ಅವತಾರ ಈ ರೂಪದಿದ್ದಲೇ ಸನಕಾದಿಗಳಿಗೆ ಯೋಗ ವಿದ್ಯೆಯನ್ನು ಮಾಡಿದರಂತೆ. ಕೇಳಿದಂತೆ ನಾವು ಸನತ್ಕುಮಾರ, ಸನತ್ಜಾತ, ಸನತ್ಕುಮಾರ, ಸನತ್ಜಾತ ಇತ್ಯಾದಿ 4 ಮಂದಿಗೂ ಕೂಡ ಅವರು ಬ್ರಹ್ಮದೇವರು ಏನು ಮಾಡ್ತಾರೆ, ಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾರೆ. ಆವಾಗ ಇವರೆಲ್ಲ ಹುಟ್ಟು ಬಾಲಕರಂತೆ ಇರ್ತಾರೆ, ಯಾವಾಗಲೂ ಯೌವನ ರೂಪದಲ್ಲಿ ನಿರ್ವಾಣವಾಗಿರ್ತಾರೆ. ಏನು ಬೇಡ ಪರಮಾತ್ಮ ಬಿಟ್ಟು ಸೃಷ್ಟಿಯಾದ ವ್ಯಾಪಾರ ಮಾಡೋಕ್ಕಾಗಿ ನೀವು ಬಂದಿರೋದು. ತನಗ ಸನಾಂದನ, ಸನತ್ಕುಮಾರ್, ಸನತ್ಜಾತ ಈ 4 ಮಂದಿ ಕೂಡ ನಾವು ಸೃಷ್ಟಿಯಾದ ವ್ಯಾಪಾರವನ್ನು ಮಾಡೋದಿಲ್ಲ, ನಮಗೆ ತತ್ವೋಪದೇಶ ಮಾಡು ಅಂತ ಹೇಳ್ತಾರೆ. ನಾನು ತತ್ವೋಪದೇಶ ಮಾಡಿದ್ರೆ ಎಲ್ಲ ಭಾಗವತ ಕೇಳ್ತಾ ಇದ್ದರೆ ಎಲ್ಲ ಸನ್ಯಾಸ ಆಗಿಬಿಟ್ರೆ ಏನು ಮಾಡೋದು, ತತ್ವೋಪದೇಶವನ್ನು ಮಾಡೋದಕ್ಕಾಗೋದಿಲ್ಲ, ನಾನು ಸೃಷ್ಟಿಯಾದ ವ್ಯಾಪಾರಕ್ಕಾಗಿ ನೀವು ಸೃಷ್ಟಿ ಮಾಡಿದ್ದೀನಿ, ನೀವು ಸೃಷ್ಟಿ ಮಾಡಿ ಅಂತ ಹೇಳುವಾಗ ಆ ಮಾನಸಿಕ ಪುತ್ರರು ಎಲ್ಲರೂ ಕೂಡ ಇಲ್ಲ ಅಂದರೆ ಸನತ್ಕುಮಾರ ಅವತಾರ ಮಾಡಿ ಈ 4 ಮಂದಿಗೆ ಕೂಡ ಗುರುವಾಗಿ ತತ್ವೋಪದೇಶವನ್ನು ಮಾಡ್ತಾರೆ. ಆ ಉಪದೇಶ ತಗೊಂಡವರು ಅವರು ಯೋಗ ಮಾರ್ಗದಲ್ಲಿ ಹೋಗ್ತಾ ಇರೋ ಕಥೆಯನ್ನು ನಾವು ನೋಡಿದ್ದೀವಿ. ಮತ್ತು ವರಾಹ ಅವತಾರ ಮುಂದೆ ಇನ್ನೊಂದು ವರಾಹ ಅವತಾರ ಹೇಳ್ತಾರೆ. ಅದು ಆದಿವರಾಹ, ಶ್ವೇತವರಾಹ ಹಾಗಂತೇಳಿ 2 ವರಾಹ, ಕಪ್ಪು ವರಾಹ, ಬಿಳಿ ವರಾಹ ಅಂತ. ಇಲ್ಲಿ ಹೇಳ್ತಾ ಇರೋದು ವರಾಹ ಅವತಾರ ಕಥೆ ಮೊಟ್ಟ ಮೊದಲಿಗೆ. ಯಾಕಂದರೆ ಉಪದೇಶ ಆಯಿತು ಯಾರಿಗೆ, ಬ್ರಹ್ಮದೇವರಿಗೆ. ಅಲ್ಲಿ ಆ ಷಡಾಂಗರು ಸಹಿತವಾದ ಒಂದು ವೇದ ಮಂತ್ರದ ಉಪದೇಶ ಬ್ರಹ್ಮದೇವರಿಗೆ ಆಯಿತು. ಆ ವೇದಾಂಗಗಳಿಂದ ನಾವು ಯಜ್ಞವನ್ನು ಮಾಡ್ತೀವಿ. ಆ ಯಜ್ಞವೇ ಪ್ರಧಾನ ದೇವತೆಗಳಿಗೆ ಸೃಷ್ಟಿ ಆಗಬೇಕಾದ್ರೆ. ಆ ರೀತಿಯಲ್ಲಿ ಯಜ್ಞವನ್ನು ಮಾಡಬೇಕಾಗಿದ್ದರೆ ಆ ಯಜ್ಞದ ಸಾಮಗ್ರಿಗಳಿಗೆ ಏನು ಎಲ್ಲ ಉಪದೇಶ ಸರ್ವವೇದವನ್ನು ಕೊಟ್ಟಿದ್ದಾರೆ. ಆ ವೇದ ವಿಭಾಗದಲ್ಲೂ ಯಾವ ಮಂತ್ರಗಳಿಂದ ಯಜ್ಞವನ್ನು ಮಾಡಬೇಕು, ಆ ಯಜ್ಞಕ್ಕೆ ಏನು ಉಪಕರಣಗಳು, ದರ್ಬೆ, ಹುಲ್ಲುಗಳು, ತಿಲ, ಈ ಏನೇನು ಒಂದು ಸಾಮಗ್ರಿಗಳಿದೆಯೋ ಅದು ಎಲ್ಲವನ್ನೂ ಕೂಡ ತನ್ನ ಅವಯವಗಳು, ದೇಹದಿಂದ ಅವಯವಗಳಿಂದಲೇ ಯಜ್ಞ ಮತ್ತು ಸಾಮಗ್ರಿಯನ್ನು ಸೃಷ್ಟಿ ಮಾಡಿ ಯಜ್ಞೇಶ ಹಾಗಂತೇಳಿ ಹೆಸರು ಪಡಿತಾ ಇದ್ದಾನ ವರಾಗರೂಪಿ ಭಗವಂತ. ರಸಾತಳಕ್ಕೆ ಒಯ್ಯಲ್ಪಟ್ಟ ಭೂಮಿಯನ್ನು ಕೂಡ ಮೇಳಕ್ಕೆ ತಾನೊಂದನ ಪ್ರಳಯ ಕಾಲದಲ್ಲೂ
ಭೂಮಿಯನ್ನು ನೀರಲ್ಲಿ ಮುಳುಗೋಯಿತು. ಮತ್ತು ಭೂಮಿ ಬೇಕಲ್ವ ಜೀವರು ಬದುಕಲಿಕ್ಕೆ, ಆ ಬಾಳಕ್ಕಾಗಿ ಜೀವನ ಮಾಡಲಿಕ್ಕಾಗಿ ಆ ರಸಾತಳ ಎಂಬ ಲೋಕದಲ್ಲಿ ಅಡಗಿದ್ದ ನೀರಲ್ಲಿ ಮುಳುಗಿರುವ ಆ ಭೂಮಂಡಲವನ್ನೇ ತನ್ನ ಘೋರ ಹಳ್ಳಿಯಿಂದ ಅಲ್ಲಿ ತಗೊಂಡ್ಬರ್ತಾನ. ಆ ಭೂದೇವಿ ಭೂಪತಿ ಅಂತ ಹೇಳಿ ಅವನಿಗೆ ಹೆಸರು ಬಂದಿದೆ. ಆ ರೀತಿಯಲ್ಲಿ ವರಾಗ ಅವತಾರ ಕಥೆಯನ್ನು 2ನೇ ಅವತಾರವಾಗಿ ಹೇಳ್ತಾ ಇದ್ದಾರೆ. ಐತ್ರಾದೇವಿ ಪುತ್ರ ಮಹಿದಾಸ ಹಾಗಂತೇಳಿ ಇನ್ನೊಂದು ಅವತಾರವನ್ನು ಹೇಳ್ತಾ ಇದ್ದಾರೆ. ನಾರದರಿಗೆ ಪಂಚರಾತ್ರ ಶಾಸ್ತ್ರವನ್ನು ಉಪದೇಶ ಮಾಡಿ, ಇದು ಯಜ್ಞ ಆಯಿತು. ಮತ್ತು ಜೀವರೆಲ್ಲರೂ ಕೂಡ ಇವಾಗ ದೇವಸ್ಥಾನ, ಗುಡಿ ಗೋಪುರಗಳು ಎಲ್ಲ ನೋಡ್ತಾ ಇದ್ವಿ. ಮತ್ತು ಪೂಜಾ ವಿಧಾನ ಎಲ್ಲವೂ ಕೂಡ ಪಂಚರಾತ್ರ ಆಗಮ ರೀತಿಯಲ್ಲಿಯೂ ಪೂಜಾ ವಿಧಾನಗಳು, ಗುಡಿ ಗೋಪುರಗಳ ಒಂದು ಕಟ್ಟಡ ನಿರ್ಮಾಣ, ಶಾಸ್ತ್ರ, ಅದಕ್ಕೆ ಬೇಕಾಗಿರುವ ಮಂತ್ರಗಳು, ಯಾವ ಶಿಲಾ ವಿನ್ಯಾಸ ಮಾಡಬೇಕು, ಯಾವ ಶಿಲಾದಿಂದ ದೇವ್ರನ್ನ ಒಂದು ಕೆತ್ತಬೇಕು, ಎಲ್ಲ ಇದಲ್ವ, ಅದು ಆಗಬೇಕಲ್ವ. ಅದಕ್ಕಾಗಿ ಐತ್ರಾದೇವಿಯಲ್ಲಿ ಮಗಿದಾಸ ಎಂಬ ರೂಪವನ್ನು ತಾಳಿದ ಭಗವಂತ ನಾರದರಿಗೆ ಪಂಚರಾತ್ರ ಆಗಮ ಭೋಜನ ಮಾಡ್ತಾ ಇದ್ದಾರೆ. ಈ ಪಂಚರಾತ್ರ ಆಗಮಕ್ಕೆ ಅಭಿಮಾನಿ ಬಂದು ಶೇಷದೇವರು, ನಾವು ಮನಸ್ಸಲ್ಲಿ ಇಟ್ಬೇಕು, ಇಲ್ಲಿ ಇಲ್ಲ. ಮತ್ತು ನರನಾರಾಯಣ ಅವತಾರ ಹೇಳ್ತಾ ಇದೆ. ನರನಲ್ಲಿಯೂ ಸ್ವರೂಪಾಂಶದಿಂದ ಆವಿಷ್ಟ ನಾರಾಯಣ ಸಾಕ್ಷಾತ್ ರೂಪ, ಅವರಿಬ್ಬರೂ ಕೂಡ ತಪಸ್ಸನ್ನು ಮಾಡಿದರು. ನರನಾರಾಯಣ ಬದ್ರಿಕಾಶ್ರಮ. ಈ ರೀತಿಯಲ್ಲಿಯೂ ಕೂಡ ನರನಲ್ಲಿ ಶೇಷನಲ್ಲಿ ಕೂಡ ಒಂದು ವಿಶೇಷವಾದ ಆವಿಷ ಇಟ್ಟು ನರ ಮತ್ತು ನಾರಾಯಣ ಆ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಅಲ್ಲಿರುವ ಅದನ್ನು ಮಾಡೋಕ್ಕಾಗಿ ನರನಾರಾಯಣ ಅಂತೇಳಿ ಒಂದು ರೂಪವನ್ನು ಭಗವಂತ 4ನೇ ಅವತಾರವನ್ನು ಎತ್ತಾ ಇದ್ದಾನ. 5ನೇ ರೂಪ ಕಪಿಲ ರೂಪ. ಅಸುರಿ ಎಂಬ ಶಿಷ್ಯನಿಗೆ ಸಾಂಖ್ಯವೆಂಬ ವೇದಾರ್ಥಪೂರ್ಣವಾದ ಶಾಸ್ತ್ರವನ್ನು ಉಪದೇಶಿಸಿದನು. ನೋಡಿರಿ, ಅಸುರಿ ಎಂಬ ಶಿಷ್ಯನಿಗೆ, ಆ ಶಿಷ್ಯ ಬೇಡಿಕೊಳ್ತಾ ಇರುವಾಗ ಅವನಿಗೆ ಈ ಕಪಿಲ ರೂಪಿ ಭಗವಂತ ಶಾಸ್ತ್ರವನ್ನು, ಸಾಂಖ್ಯಶಾಸ್ತ್ರವನ್ನು, ವೇದಾರ್ಥಪೂರ್ಣವಾದ ಶಾಸ್ತ್ರವನ್ನು, ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದೇ ಕಪಿಲ ರೂಪಿ ಪರಮಾತ್ಮ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ಅವರಿಗೆ ಮಗನಾಗಿ ಹುಟ್ಟು ಈ ಸಂಖ್ಯಾಶಾಸ್ತ್ರವನ್ನು ತನ್ನ ತಾಯಿ ದೇವಹೂತಿಗೆ ಕೊಟ್ಟು ಅವಳಿಗೆ ಮುಕ್ತಿ ಕೊಡುವ ಕಥೆಯನ್ನು ಕೂಡ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಕಪಿಲ ಅಂತ ಹೇಳಿ ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಅದನ್ನು ನಾವು ಅದೇ ಕಪಿಲ ರೂಪಿಗೆ ಅಲ್ಲಿ ಅವತಾರ ಮಾಡ್ತಾನ ಅಂತ ತಗೋಬೇಕು. ಇದೆಲ್ಲ ನೋಡಿರಿ, ಮೂಲ ರೂಪದಿಂದ ಹೊರಟಿರುವ ಭಗವಂತನ ಜನರಿಗೆ ಉಪದೇಶವನ್ನು ಮಾಡಲಿಕ್ಕೆ ಮಾಡಿರುವ ಅವತಾರಗಳು. ಅಂದರೆ ಏನಾಯಿತು, ಭಗವಂತನಿಂದಲೇ ಉಪದೇಶ ಆಗ್ತಾ ಇದೆ. ಅದಕ್ಕೆ ಅವ ಜಗದ್ಗುರು ಅಂತ ಹೇಳ್ತಾ ಇದ್ದೀವಿ. ಕಪಿಲೂರು ಭಗವಂತ ದತ್ತ ಅಂದರೆ ದತ್ತಾತ್ರೇಯ ಕೇಳಿದ್ದೀರಿ. ಆ ವಿಶೇಷವಾದ ದತ್ತಾತ್ರೇಯ ಪ್ರಹ್ಲಾದ ಮುಂತಾದವರಿಗೆ ಅನರ್ಕಣಿಮುವ ಅನ್ವಿ ಕೀರ್ತಿ ಎಂಬ ತತ್ವವಿದ್ಯೆ ಉಪದೇಶ ಮಾಡಿದ್ದಾನ. ದತ್ತಾತ್ರೇಯ ಯೋಗಕ್ಕೆ ಸ್ವಾಮಿ ಅಂತ ಹೇಳ್ತೀವಿ. ಪ್ರಹ್ಲಾದರಾಜರು ಗುರುಸಾರ್ವಮ್ಮರ ಅವತಾರಭೂತರಾಗಿರುವ ಪ್ರಹ್ಲಾದರಾಜರಿಗೆ ಆ ವಿದ್ಯೆಯನ್ನು ಉಪದೇಶ ಮಾಡಿರೋರಿಂದ ಸಾಕ್ಷಾತ್ತು ನಮ್ಮ ಗುರುಗಳಿಗೆ ದತ್ತರೂಪಿ ಭಗವಂತನೇ ಒಂದು ರೀತಿಯಲ್ಲಿ ಗುರು ಸತ್ಯವಾಗಿ. ಅದಕ್ಕಾಗಿ ದತ್ತ ಎಂಬ ಅವತಾರವನ್ನು ತಾಳ್ತಾ ಇದ್ದಾನ. ಯಜ್ಞ ಏನೋ ಸೃಷ್ಟಿಗೆ ಮುಂಚೆ ಹೇಳ್ತಾ ಇರೋದು, ಅಂದರೆ ಪ್ರಥಮ ಮನ್ವಂತರ ಪ್ರಾರಂಭ ಆಗಬೇಕು. ಆ ಪ್ರಥಮ ಮನ್ವಂತರದಲ್ಲಿ ಯಜ್ಞ ಎಂಬ ರೂಪದಿಂದ ಅಲ್ಲಿ ಇಂದ್ರ ಪದವಿ ಬೇಕಾಗತ್ತೆ. ಏಕೆಂದರೆ ಸೃಷ್ಟಿಯ ಆದಿ ಇಂದ್ರ ಪದವಿಗೆ ಬೇಕಾದರೂ ಇಂದ್ರ ಪೋಸ್ಟು ಇದೆ. ಮೊಟ್ಟ ಮೊದಲಿಗೆ ಇಂದ್ರ ಪದವಿಯನ್ನು ಅಲಂಕಾರ ಮಾಡಿರೋದು ಸಾಕ್ಷಾತ್ತು ಯಜ್ಞರೂಪಿ ಭಗವಂತ ಪ್ರಥಮ ಮನ್ವಂತರದಲ್ಲಿ. ಆಮೇಲೆ ಒಂದೊಂದು ಮನ್ವಂತರದಲ್ಲಿ ಕೂಡ ಬೇರೆ ಬೇರೆ ಇಂದ್ರ ದೇವತೆಗಳು ಇಂದ್ರ ಪದವಿಯನ್ನು ಅಲಂಕರಣ ಮಾಡಿರೋದನ್ನ ಇನ್ನು ಮುಂದೆ ಕಥೆಯಲ್ಲಿ ಕೂಡ ನಾವು ನೋಡಿದ್ದು ಭಾಗವತದಲ್ಲಿ ನೋಡ್ಬೋದು. ಋಷಭ ನಾಮಕ ಪರಮಾತ್ಮ ಅಗ್ನಿ ರಾಜನಿಗೆ ಅವನಿಗೆ ಮಗನಾಗಿ ನಾಭಿ ಮತ್ತು ಮೇರುದೇವಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಅಗ್ನಿದ್ರ ರಾಜನ ಮಗ
ಮಗ ನಾಭಿ. ಆ ನಾಭಿ ರಾಜನಿಗೆ ಮೇರು ದೇವಿಯಲ್ಲಿ ಅವತಾರ ಮಾಡಿದ್ದಾನ. ಋಷಭನು ಸನ್ಯಾಸಿಯಾಗಿ ಸನ್ಯಾಸಾಶ್ರಮದ ಸಂಪ್ರದಾಯಗಳನ್ನು ಉಪದೇಶಿದನು. ನೋಡಿರಿ, ಯಜ್ಞ ರೂಪದಿಂದ ಯಜ್ಞಕ್ರಿಯೆಗಳು ಸಾಮಗ್ರಿಗಳು ತನ್ನ ಹೋಮ ರೂಪದಿಂದ ದರ್ಭೆಗಳನ್ನ ಎಲ್ಲನ್ನೆಲ್ಲ ಸೃಷ್ಟಿ ಮಾಡಿದ್ದಾನ. ಇದೆಲ್ಲ ಅವನ ವ್ಯಾಪಾರ, ವರಾಹಮೂರ್ತಿ ವ್ಯಾಪಾರ. ಮತ್ತು ಸಾಂಖ್ಯಶಾಸ್ತ್ರ ಆಯಿತು, ಮತ್ತು ನರನಾರಾಯಣ ದತ್ತವಿತ್ರೆ ಆಯಿತು, ಕಪಿಲ ರೂಪದ ಸಾಂಖ್ಯಶಾಸ್ತ್ರ ಆಯಿತು, ದತ್ತೆಯಿಂದ ಯೋಗಶಾಸ್ತ್ರ ಆಯಿತು. ಮತ್ತು ಈ ಋಷಭ ನಾಮಕ ಪರಮಾತ್ಮ ಸನ್ಯಾಸಿ ಆಗಬೇಕು ಅಂತಿರೋರಿಗೆ ಆ ಧರ್ಮ ಬೇಕಿಲ್ಲ. ಸನ್ಯಾಸಿ ಧರ್ಮ ಏನು, ವರ್ಣ ಆಶ್ರಮಕ್ಕೆ ತಕ್ಕ ಕರ್ಮವನ್ನು ಕೊಟ್ಟಿರೋದು ಭಗವಂತನೇ ಅಲ್ವಾ. ಆ ಸನ್ಯಾಸಿ ಧರ್ಮ ಶ್ರೇಷ್ಠವಾದ ತುರಿಯರು ತುರಿಯಾಶ್ರಮ ಅಂತ ನಾವು ನೋಡಿದ್ವಿ. ಅದಕ್ಕೆ ಏನು ರೀತಿಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಬೇಕು, ಯಾರಿಗೆ ಸನ್ಯಾಸ ಸ್ವೀಕಾರ ಮಾಡಬೇಕು, ಸನ್ಯಾಸ ಧರ್ಮ ಯಾವುದು, ಸನ್ಯಾಸಿ ಯಾವ ರೀತಿ ನಡ್ಕೊಳ್ಬೇಕು, ಸನ್ಯಾಸಿ ಯಾವ ರೂಪದಲ್ಲಿ ವೈರಾಗ್ಯವನ್ನು ಪಡಿಬೇಕು, ಏಕದಂಡಿ, ತ್ರಿದಂಡಿ, ಅವಧೂತ, ನಿರ್ವಾಣ, ಇತ್ಯಾದಿ ಏನೇನು ಬಟ್ಟೆಗಳು, ಅವರು ಊಟ ಮಾಡುವ ವಿಧಾನ, ಯಾವ ರೀತಿಯಲ್ಲಿ ಊಟ ಮಾಡಬೇಕು, ಎಷ್ಟೇ ಊಟ ಮಾಡಬೇಕು ಎಲ್ಲ ನಾವು ಹೇಳಿದ್ದೀವಿ. ಇದು ಯಾರಿಂದ ಬಂತು? ಇಂಥ ಒಂದು ಋಷಭನಾಮಕನಿಂದ ಆ ವಿದ್ಯೆಯನ್ನು ಬಂತು ಅಂತ ಹೇಳ್ತಾ ಇದ್ದಾರೆ. ಪೃಥು ಸಾಕ್ಷಾ ಅವತಾರ ಇಲ್ಲ. ಇದು ಪೃಥು ಚಕ್ರವರ್ತಿಯಲ್ಲಿ ಆವಿಷ್ಟವಾದ ಅವತಾರ. ಒಂದು ಪೃಥುರು ಎಂಬ ರೂಪವನ್ನು ತಾಳಿ ಪೃಥು ಮಹಾರಾಜನಲ್ಲಿ ಆವಿಷ್ಟನಾಗಿ ಈ ಗೋರೂಪದ ಭೂಮಿಯಲ್ಲಿ ಎಲ್ಲ ವಿಧವಾದ ಸಾರ ಪದಾರ್ಥಗಳನ್ನು ಕೂಡ ಹಾಲಿನ ರೂಪದಲ್ಲಿ ಕರೆದುಕೊಟ್ಟ ಪೃಥು ಮಹಾರಾಜ. ಮುಂದೆ ಕಥೆಯನ್ನು ಕೇಳ್ತೀವಿ. ನೋಡ್ರಿ, ಎಷ್ಟು ಒಂದು ಉಪಕಾರ ಭಗವಂತನಿಂದ. ಏನಾಯಿತು, ಭಗವಂತ ನಮಗೇನು ಬೇಕಾಗಿಲ್ಲ, ನಾನು ಜೀವ. ಎಷ್ಟೋ ಜನ ನಾಸ್ತಿವಾದಿಗಳು ಬಿಡಿ, ಶಾಸ್ತ್ರವನ್ನು ಓದಿದವರು, ಶಾಸ್ತ್ರ ರಚನೆ ಮಾಡ್ತಾ ಇರುವವರು, ಬರೀ ಸಂಖ್ಯಾಶಾಸ್ತ್ರ ದೇವರೇ ಬೇಕಾಗಿಲ್ಲ, ದೇವರು ಅವನು ಸೇರಿಕೊಂಡು ನಾವು ಮತ್ತು ದೇವರು ಎಲ್ಲ ಸೇರಿಯೋ ಎಲ್ಲ ಕೆಲಸ ಮಾಡ್ತಾ ಇರೋದು. ಎಷ್ಟು ನೀಚವಾಗಿ ಹೇಳ್ತಾ ಇದ್ದಾರೆ ಅಂದರೆ ಭಗವಂತ ಸರ್ವೋತ್ತಮತ್ವವನ್ನು ಒಪ್ಕೊಳ್ಳೋದಿಲ್ಲ. ಆದರೆ ನೋಡಿ, ಪ್ರತಿಯೊಂದು ಕೂಡ ಭಗವಂತನ ಅವತಾರ. ಏನೇನು ಕೆಲಸ ಮಾಡೋಕ್ಕೆ ಅವತಾರ ತಾಳ್ತಾ ಇದ್ದಾನ, ಎಂಥ ಭಗವಂತನ ವ್ಯಾಪಾರ. ಭಗವಂತನ ಗುಣದಲ್ಲಿಯೂ ಕೂಡ ಈ ಗುಣವನ್ನು ನಾವು ನೋಡಿ ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಈ ರೀತಿಯಲ್ಲಿ ಎಲ್ಲ ಆಯಿತು, ಭೂಮಂಡಲ ಆಯಿತು. ಈ ಭೂಮಂಡಲದಲ್ಲಿಯೂ ಜೀವನಿಗೆ ಬೆಳೆಯೋಕ್ಕೆ, ಬಾಳಕ್ಕೆ, ಊಟ ತಿಂಡಿ ಮಾಡೋಕ್ಕೆ ಹಾಲು, ಸಸ್ಯಗಳು, ತಾವರಗಳು ಎಲ್ಲ ಬೇಕಾಗುತ್ತಲ್ಲ. ಅದಕ್ಕಾಗಿಯೂ ಆ ಪೃಥು ಚಕ್ರವರ್ತಿ ಇಲ್ಲಿಯೂ ಕೂಡ ಈ ಏನೂ ಇಲ್ಲ ಭೂಮಂಡಲ ಪ್ರಾರಂಭದಲ್ಲಿ, ಮತ್ತು ಎಲ್ಲವನ್ನೂ ಕೂಡ ಆ ಗೋವಿನ ಹಾಲಿನ ರೂಪದಲ್ಲಿ ಕೂಡ ಎಲ್ಲ ವಸ್ತುವನ್ನು ಕೂಡ ಕರಿತಾ ಇದ್ದಾನ ಅನ್ನ ಕೇಳ್ತಾ ಇದ್ದಾರೆ. 10ನೇ ಅವತಾರ ಮತ್ಸ್ಯ ಅವತಾರ. ಇದೇನೋ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅವತಾರ ರೂಪ ಆಯಿತು. ಇಲ್ಲಿಯೂ 10ನೇ ಅವತಾರ ಅಂತ ಹೇಳ್ತಾ ಇದ್ದಾರಲ್ಲ ಮತ್ಸ್ಯ ರೂಪವನ್ನು. ಬೇರೆ ಬೇರೆ ಮನ್ವಂತರದಲ್ಲಿ, ಬೇರೆ ಬೇರೆ ಕಲ್ಪದಲ್ಲಿಯೂ ಕೂಡ ಬೇರೆ ಬೇರೆ ರೂಪವನ್ನು ತಾಳ್ತಾ ಇದ್ದಾನೆ. ಅದು ಭಾಗವತ ಹೇಳ್ತಾ ಇದೆ. ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ಮತ್ಸ್ಯ ರೂಪವನ್ನು ಹೇಳ್ತಾ ಇದ್ದಾನೆ. ಮತ್ಸ್ಯರೂಪ ಯಾತಕ್ಕೆ ಬೇಕು ಹಾಗಂತ ಹೇಳ್ತಾ ಇದ್ದಾರೆ. ಮತ್ಸ್ಯರೂಪಿ ಭಗವಂತನ ಚಕ್ಷುಷ್ ಮನ್ವಂತರದಲ್ಲಿ ಸತ್ಯವ್ರತ ರಾಜನಾಗಿದ್ದ ವೈವಸ್ವದ ಮನುವಿಗೆ ಭೂಮಿಯನ್ನೇ ದೋಣಿ ಮಾಡಿ ಆ ಪ್ರಳಯ ಜಲದಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನ. ಅಂದರೆ ಮೊಟ್ಟ ಮೊದಲಿಗೆ ಬಂದ ಪ್ರಳಯದಲ್ಲಿಯೂ ಆ ಪ್ರಳಯ ಬರುವ ದಿನವನ್ನು ತಿಳಿದು ಈ ಚಕ್ಷುಷ್ ಮನ್ವಂತರದಲ್ಲಿ ಸತ್ಯವ್ರತ ಎಂಬ ರಾಜನಿಗೆ ಬಂದು ಅವ ಮುಂದಿನ ವೈವಸ್ವದ ಮನ್ವಂತರಲ್ಲಿ ಮನುವಾಗ್ತಾನೆ. ಇವಾಗ ರಾಜನಾಗಿದ್ದಾನ. ಅವನ ಮನ್ವಂತರ ಕಾಲದಲ್ಲಿಯೂ ಮನುಷ್ಯರು ಅಂತ ನಮಗೆ ಯಾಕೆ ಹೆಸರು ಬಂತು? ಮನುವಿನಿಂದ ಹುಟ್ಟಿರೋದ್ರಿಂದ ನಮಗೆ ಮನುಷ್ಯರು ಅಂತ ಹೆಸರು. ಆ ಮನುವನ್ನು ಕಾಪಾಡಬೇಕು. ಮತ್ತು ಸ್ಥಾವರ ಜಂಗಮಗಳು, ಪ್ರಾಣಿಗಳು ಮತ್ತು ಎಲ್ಲ ಜೀವರಾಶಿಗಳು ಎಲ್ಲರೂ ಕೂಡ ಇದ್ದರನ್ನೇ ನಾವು ಒಂದು ವ್ಯವಸಾಯ ಮಾಡೋನು ಮನೆಯಲ್ಲಿ ಬೀಜವನ್ನು ಇಟ್ಕೊಂಡಿರ್ತಾನೆ. ಆ ಬೀಜವನ್ನು ಹಾಕ್ತಾನೆ, ಸಸ್ಯಗಳು ಬೆಳೆಸ್ತಾನೆ, ಊಟ ಮಾಡ್ತಾನೆ.
ಆ ರೀತಿಯಲ್ಲಿ ಮಹಾಪ್ರಳಯ ಮನ್ವಂತರ ಪ್ರಳಯದಲ್ಲಿ ಈ ಥರ ಆಗಬಾರ್ದು ಅಂತೇಳಿ ಅವ ಬಂದು ಏನು ಮಾಡ್ತಾನೆ, ಇಷ್ಟು ಜನರು, ಇಷ್ಟು ಕೋಟಿ ಕೋಟಿ ಜನರು ಯಾವ ರೀತಿಯಲ್ಲಿ ನಾವು ಅವನ್ನ ರಕ್ಷಣೆ ಮಾಡೋದು ಅಂತ ಕೇಳುವಾಗ ಮತ್ತೆ ಭಗವಂತ ಹೇಳ್ತಾನ, ನಿನ್ನ ಯೋಗ ಬಲದಿಂದ ಅವರು ಕರ್ಮ ಏನು ಮನುಷ್ಯರ ಸೂಕ್ಷ್ಮವಾದ ಕರ್ಮಗಳು, ಅವರು ಪಾಪ ಪುಣ್ಯಗಳು, ಅದನ್ನು ಸೂಕ್ಷ್ಮ ರೂಪದಲ್ಲಿ ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅವನ ತನ್ನ ಯೋಗ ಬಲದಿಂದ ಅದನ್ನೆಲ್ಲ ಸ್ವೀಕಾರ ಮಾಡಿಯೋ ಮತ್ತು ಹಸುಗಳು, ಕೆಲವು ಗೋವುಗಳು, ಕೆಲವು ಪ್ರಾಣಿಗಳು, ತಾನು ಈ ಮನುಷ್ಯರು ಮಾಡಿರುವ ಕರ್ಮಗಳು ಎಲ್ಲವೂ ಕೂಡ ಆ ಮನ್ವಂತರ ಪ್ರಳಯದಲ್ಲಿ ಹೋಗುವಾಗ ಈ ಕತೆ ನಾವು ಸಂಕ್ಷಿಪ್ತವಾಗಿ ನೋಡಿದ್ರೆ ಬದ್ರಿಕಾಶ್ರಮದಲ್ಲಿ ಇಲ್ಲ ಈ ಕತೆ, ಅಷ್ಟು ಆದರೆ ಚಿಂತನೆ ಮಾಡೋಣ. ಬದ್ರಿಕಾಶ್ರಮದಲ್ಲಿಯೂ ಅವರು ಯಾರೋ ಈ ರಾಜನು ತಪಸ್ಸನ್ನು ಮಾಡೋಕ್ಕೆ, ಸಂಧ್ಯಾವನ ಮಾಡೋಕ್ಕೆ ಸತ್ಯವ್ರತ ರಾಜ ಅಲ್ಲಿ ಇದ್ದಾನ. ಆವಾಗ ಅವನ ಆ ಸರೋವರ ಏನು ನದಿ ಇದೆಯೋ ಅಲ್ಲಿ ಒಂದು ಚಿಕ್ಕ ಮೀನು ಕಾಡುಕೊಳ್ತಾಯಿದೆ. ಆ ಮೀನನ್ನು ಎತ್ತಿ ನಾನು ಮೇಡ್ಕೊಳ್ತೇನೆ, ನನ್ನ ಕಾಪಾಡು ಅಂತ ಏನು ಮಾಡಬೇಕು ಅಂತ ಹೇಳುವಾಗ ಅದನ್ನು ಒಂದು ನಿನ್ನ ಮನೆಯಲ್ಲಿ ಹೋಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕ್ತಾನ. ಅದು ಪುಟ್ಟ ಮೀನದು, ಅದು ಆ ಪಾತ್ರೆ ತುಂಬತ್ತೆ. ಮತ್ತು ನಾನು ಬೆಳೆದಿದ್ದೀನಿ, ನನಗೆ ಓಡಾಡೋಕ್ಕೆ ಜಾಗ ಇಲ್ಲ, ನನಗೆ ಒಂದು ಸರೋವರ ಕೊಡ್ತಾನೆ. ಸರೋವರ ತುಂಬಿಕೊಳ್ಳುತ್ತೆ, ಆ ನದಿಯಲ್ಲಿ ಬಿಡು, ನದಿಯೆಲ್ಲ ತುಂಬಿಕೊಳ್ಳುತ್ತೆ. ಮತ್ತು ನನಗೆ ವಾಸ ಮಾಡೋಕ್ಕೆ ಸಮುದ್ರವೇ ಶ್ರೇಷ್ಠ, ಸಮುದ್ರದಲ್ಲಿ ಬಿಡು ಅಂತ ಹೇಳ್ತಾನೆ. ಆಗ ನೀನು ಯಾರು, ಎಂದು, ಏನು ಬೆಳೀತಾ ಇದ್ದೀನಿ ಹಾಗಂತೇಳಿ ಇವನು ಕೇಳುವಾಗ, ನಾನು ಸಾಕ್ಷಾತ್ ಪರಬ್ರಹ್ಮ ಶ್ರೀಹರಿ ಸರ್ವೋತ್ತಮ, ನಾನು ಈ ಪ್ರಳಯ ಬರುವಾಗ ನಿನ್ನನ್ನು ರಕ್ಷಣೆ ಮಾಡಬೇಕಾದ್ರೆ ನಾನು ಹೇಳುವ ರೀತಿಯಲ್ಲಿ ಮಾಡು ಅಂತ. ಏನು ಮಾಡಬೇಕು, ನಾವು ಹೇಳಿದಂತೆ ಈ ಕರ್ಮಗಳು, ಮನುಷ್ಯರ ಒಂದು ರಜೋ ತಮೋ ಗುಣಗಳು, ಅವರ ವ್ಯಾಪಾರಗಳು, ಅವರ ಕರ್ಮ ಸೂಕ್ಷ್ಮವಾದ ಪಾಪ ಪುಣ್ಯಗಳು, ಇದೆಲ್ಲ ಕೆಲವು ನೀನು ಮತ್ತು ಕೆಲವು ಪದಾರ್ಥಗಳು ಎಲ್ಲವನ್ನು ಕೂಡ ಅಡುಗೆಯಲ್ಲಿ ಅಡಿಯುವ ದೊಡ್ಡ ಅಡುಗೆ ಏನು ಮಾಡಬೇಕು, ಬೇರ್ಪರ್ವತ, ಆ ಪರ್ವತವನ್ನೇ ಕೂಡ ಒಂದು ಅಡುಗೆಯಾಗಿ ಮಾಡಿಕೊಂಡು ತನ್ನ ಆ ಎಲ್ಲರನ್ನು ಕೂಡ ಅಲ್ಲಿ ಕರೆಸಿಟ್ಟು ಅದನ್ನು ಆ ಮತ್ತೊಬ್ಬ ಭಗವಂತನ ಕೋಡು ಏನಿದೆಯೋ ಆ ಕೋಡಲ್ಲಿ ಕಟ್ತಾನ, ತಲೆ ಮೇಲಿರುವ ಕೋಡಿಗೆ. ಆವಾಗ ಅದು ನೀರಲ್ಲಿ ಮುಳುಗದೆ ಮತ್ತು ಮನ್ವಂತರ ಸ್ಥಿತಿ ಆಗುವಾಗ ಮತ್ತು ಅವ ಮನುವಾಗಿ ಆಗ್ತಾನ, ವೈವರ್ಷದ ಮನು. ಆ ವೈವರ್ಷ ಮನುವಿಂದ ಮತ್ತು ಸೃಷ್ಟಿ ಪ್ರಾರಂಭವಾಗುತ್ತೆ. ಇದು ಸಂಕ್ಷಿಪ್ತವಾಗಿ ನೋಡೋಣ. ಇದು ಭಗವಂತನ ವ್ಯಾಪಾರ. ಆವಾಗ ಅಣುವು ಮತ್ತು ಮಗತ್ತು, ಕೃಷ್ಣ ವಿರಾಟ್ ರೂಪವನ್ನು ತೋರಿಸಿದ, ಮತ್ಸ್ಯರೂಪ ವಿರಾಟ್ ರೂಪವನ್ನು ತೋರಿಸ್ತಾ ಇದೆ. ಆ ರೀತಿಯಲ್ಲಿ ವರಾಹಮೂರ್ತಿ ಕೂಡ ವಿರಾಟ್ ರೂಪವನ್ನು ತೋರಿಸ್ತಿದ್ದೆ, ನನ್ನ ಕಥೆ ಕೇಳಿದ್ದೀನಿ. ಈ ರೀತಿಯಲ್ಲಿಯೂ ಕೂಡ ಆ ಭಗವಂತ ಮತ್ಸ್ಯಾವತಾರ ಮಾಡಿದ್ದಾನ. ಮತ್ತು 11 ನಾಯಿ ಕೂರ್ಮಾವತಾರ ಹೇಳ್ತಾ ಇದ್ದಾರೆ. ಸಾಕ್ಷ್ಯ ಮತ್ತು ವೈವಸ್ವದ ಮನ್ವಂತರದಲ್ಲಿ ನಡೆದ ಸಮುದ್ರ ಮದನದಲ್ಲಿ ಮುಳುಗಿದ್ದ ಮಂದರ ಪರ್ವತವನ್ನೆತ್ತಿ ತನ್ನ ಬೆನ್ನಿನ ಮೇಲೆ ಹಿಡಿದುಕೊಂಡಿರುವ ರೂಪ ಕೂರ್ಮರೂಪ. ಈ ಕಥೆ ಮುಂದೆ ನೋಡೋಣ. ಇಂದ್ರದೇವರು ಐಶ್ವರ್ಯನ ಕಳ್ಕೊಂಡು ಅವರು ವಂಚಿತರಾಗ್ತಾರೆ. ದೇವತೆಗಳು ಏನು ಮಾಡೋದು ಅಂತ ಕಂಗಾಳಾಗ್ತಾರೆ. ಅಸುರದಿಂದ ಅವರು ಪರಾಜಯವನ್ನು ಹೊಂದ್ತಾ ಇದ್ದಾರೆ. ಆವಾಗ ಭಗವಂತ ಏನು ಮಾಡ್ತಾನೆ, ನಿಮಗೆ ಎಲ್ಲ ಐಶ್ವರ್ಯ ಕೊಡಬೇಕಾಗಿದ್ದರೆ ಸಮುದ್ರ ಮದವನ್ನು ಮಾಡಿ ನಿಮಗೆ ಎಲ್ಲ ಮತ್ತು ನಾನು ಕೊಡಿಸ್ತೀನಿ ಅಂತ ಹೇಳುವಾಗ ಒಂದು ಅವತಾರ. ಆ ಮಂತ್ರ ಪರ್ವತವನ್ನು ಕಡಿತಾ ಇರುವಾಗ ಅದು ಕೆಳಗಡೆ ಹೋಗಿ ಬೀಳುತ್ತೆ. ಅದನ್ನು ಎತ್ತೋದೇ ಬಲು ಕಷ್ಟ. ಮತ್ತೇನು ಮಾಡ್ತಾನೆ, ಕೂರ್ಮರೂಪಿ ಭಗವಂತ ಅಲ್ಲಿ ಒಂದು ರೂಪವನ್ನು ತಾಳಿ ಅಲ್ಲಿ ಅವನ ಬೆನ್ನ ಮೇಲೆ ಇಟ್ಕೊಂಡು ಆ ಪರ್ವತವನ್ನು ಕಡಿಯೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಮತ್ತು ಧನ್ವಂತ ರೂಪಿ ಆ ಅಮೃತ ಕಲಶ ಹಿಡಿದು ಸಮುದ್ರದಿಂದ ಪ್ರಕಟವಾಗ್ತಾ ಇದ್ದಾನ ಭಗವಂತ ಧನ್ವಂತರಿ. ಮತ್ತು ಮೋಹಿನಿ ದೈತ್ಯರಿಗೆ ಅಮೃತ ಕೊಡಬಾರದು ಅಂತೇಳಿ ಆ ಅಸುರರಿಗೆ, ಆ ದೈತ್ಯರಿಗೆ ಮೋಹವನ್ನು ಕಾಮವನ್ನು ಉಂಟು ಮಾಡೋಕ್ಕಾಗಿ ಅವತಾರ ಮಾಡಿದ ರೂಪ ಆ ಮೋಹಿನಿ ರೂಪ. ನರಸಿಂಹ ಅವತಾರ ನಮಗೆ ಗೊತ್ತಿರುವಂತೆ ಆ ಹಿರಣ್ಯಕಶಿಪುವನ್ನು ಒಂದು ಚೆಂಡನ್ನು ಬೀಳಿಸುವಂತೆ ಶೀಲಿ ಕೊಂದಾಕಿದ್ದಾನ. ವಾಮನ ರೂಪಿ ಬಲಿಚಕ್ರವರ್ತಿಯೇ ಯಜ್ಞ ಮಂಟಪಕ್ಕೆ ದಾನ ಕೇಳಲು ವಾಮನ ರೂಪದಲ್ಲಿ ಬಂದು ಅವನ ಗರ್ವವನ್ನು ಭಂಗ ಮಾಡಿ ಅವನಿಗೆ ಪಾತಾಳ ಲೋಕಕ್ಕೆ ಕಳಿಸಿ ಮುಂದಿನ ಇಂದ್ರದೇವರ ಪದವಿಯನ್ನು ಕೂಡ ಕೊಟ್ಟು ಅನುಗ್ರಹ ಮಾಡಿದ ರೂಪ ಪರಶುರಾಮ ರೂಪ. ದೈತ್ಯರು ಕ್ಷತ್ರಿಯ ಎಲ್ಲರೂ ಕೂಡ ಕೆಟ್ಟೋರಾಗಿ ಬ್ರಾಹ್ಮಣಿಗೆ ಕೆಡುಕನ್ನು ಮಾಡ್ತಾ ಇದ್ದಾರೆ, ಯಜ್ಞವನ್ನು ಕೆಡಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಕ್ಷತ್ರಿಯರನ್ನು ವಧ ಮಾಡಬೇಕು ಅಂಥೇಳಿ ಆ 21 ಬಾರಿ ಭೂಮಿಯಲ್ಲಿದ್ದ ದುಷ್ಟ ಕ್ಷತ್ರಿಯರ ವಂಶಗಳನ್ನೆಲ್ಲ ಕೂಡ ಸಂಹಾರ ಮಾಡಿ ಭಾರವನ್ನು ಕಡಿಮೆ ಮಾಡಿದ ರೂಪ ಈ
ಪರಶುರಾಮ ರೂಪ, ವೇದವ್ಯಾಸ ರೂಪ. ವೇದವ್ಯಾಸದ ರೂಪ ನಾವು ಈ ಭಾಗವತವನ್ನು ರಚನೆ ಮಾಡಿಕೊಟ್ಟ ಗುರುಗಳಾದಂಥ ವೇದವ್ಯಾಸ ರೂಪಿ ಭಗವಂತ ರಾಮಾವತಾರಕ್ಕೆ ಮುಂಚೆ ವೈವಸ್ವತ ಮನ್ವಂತರಿಯ 3ನೇ ಮಹಾಯುಗ. ವೈವಸ್ವತ ಮನ್ವಂತರಿ ಅಂತ ಹೇಳ್ತೀವಿಲ್ವಾ, ಇದಕ್ಕೆ ಈ 3ನೇ ಮಹಾಯುಗ. ಆ ಯುಗದಲ್ಲಿ ಕೂಡ 7, 16, 25, 28 ಈ ದ್ವಾಪರಾಯುಗದಲ್ಲಿ, ಈ ದ್ವಾಪರಾಯುಗ, ಈ 28ನೇ ಕಲಿಯುಗಕ್ಕೆ ಮುಂಚೆ ಇರುವ 28ನೇ ದ್ವಾಪರಾಯುಗ. ಆ ಯುಗದಲ್ಲಿ ಕೂಡ ಪರಾಶರರಿಂದ ಸತ್ಯವಧಿ ಇವಾಗ ನಡೆದಿರೋದು. ಪರಾಶರರಿಂದ ಸತ್ಯವಧಿಯಲ್ಲಿಯೂ ವ್ಯಾಸರಾಗಿ ವ್ಯಕ್ತನಾಗಿ ವೇದಗಳನ್ನು ಶಾಖೆಗಳನ್ನ ವಿಂಗಡಿಸಿದನು. ಎಷ್ಟು ಉಪಕಾರ ನೋಡ್ರಿ. ಯಾಕಂದರೆ ಮುಂದೆ ಬರ್ತಾ ಇದೆ ಕಲಿಯುಗ. ಆ ಕಲಿಯುಗ ಬರ್ತಾ ಇದೆ. ಆ ಕಲಿಯುಗದಲ್ಲಿಯೂ ವೇದ ರಾಶಿಗಳು ತುಂಬಿದೆ. ಅನಂತಾವೈ ವೇದ ಕೇಳಿದ್ವಿ. ಎಷ್ಟೊಂದು ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಕಾಲಾವಕಾಶ ಕಡಿಮೆ, ಅಲ್ಪ ಆಯುಷು, ಅಲ್ಪ ಬುದ್ಧಿ, ಅಲ್ಪಜ್ಞಾನ ನಮ್ಮದು. ಮಹತ್ತು ಬದಾರ ಇದೆ. ಪ್ರತಿಯೊಂದು ಶಾಖೆ ಉಳಿದವರು ಕೂಡ ಆ ಶಾಖಕ್ಕೆ ಒಂದೊಂದು ವೇದ ಅಧ್ಯಯನ ಮಾಡಿಕೊಂಡು ವೇದಾಧ್ಯಯನ ಮಾಡಿದ ಪಂಡಿತರು ಅಂತ ಇರಲಿ. ಅದು ನಿರಂತರವಾಗಿ ಆ 4 ಋಗ್ಗು, ಯಜು, ಸಾಮ, ಅಥರ್ವಣ ವೇದಗಳಿಗೆ ಅದರಿಂದ ಅವರು ಪುರೋಹಿತ ಮಾಡಿಕೊಂಡು ವೇದಾಧ್ಯಯನ ಮಾಡಿಕೊಂಡು ಪಾಠ ಪ್ರವಚನ ಮಾಡಿಕೊಂಡು ಆ ವೇದದಿಂದ ಭಗವಂತನ ಅರ್ಥ ಮಾಡಿಕೊಂಡು ಜೀವನ ಮಾಡಲಿ. ಮಹದುಪಕಾರ. ಆ ವೇದವ್ಯಾಸರ ರೂಪವೇ 4 ವೇದವನ್ನು ಅನಂತ ವೇದಗಳನ್ನ ಕೂಡ ಅಲ್ಲಿಂದ ಅದನ್ನು ಸಂಕ್ಷಿಪ್ತವಾಗಿ 4 ವೇದಗಳನ್ನ ಕೊಟ್ಟಿದ್ದಾರೆ. ಅಂಥ ಒಂದು ವೇದವ್ಯಾಸರು ದೇವರು ಯಾವ ಕಾಲಕ್ಕೆ ಅವತಾರ ಮಾಡಿದ್ದಾರೆ ಅಂತೇಳಿ ಇದರಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿಯೂ ಆಚಾರ್ಯ ನಿರೂಪಣೆ ಮಾಡಿ ಕೊಟ್ಟಿರೋದನ್ನು ನೋಡ್ತಾ ಇರ್ಬೋದು. ರಾಮಾವತಾರ ಸಮುದ್ರ ರಾಜನನ್ನು ನಿಗ್ರಹಿಸಿ ಸೇತುವೆ ಕಟ್ಟಿ ಈ ರಾವಣಾದಿಗಳನ್ನ ಸಂಹರಿಸಿದ ಒಂದು ಕತೆ, ರಾಮಾಯಣ ಕತೆ ಎಲ್ಲರಿಗೂ ಗೊತ್ತಿರುವಂತೆ ಆ ರಾಮಾವತಾರ ಆಗ್ತಾಯಿದೆ. ಬಲರಾಮನಲ್ಲಿಯೂ ಆವಿಷ್ಟ ಶುಕ್ಲಕೇಶ ಅಂದರೆ ಶೇಷದೇವರಲ್ಲಿಯೂ ತನ್ನ ಒಂದು ಬಿಳಿ ಕೂದಲನ್ನ ಎತ್ತಾಕ್ತಾರೆ. ಆ ಶೇಷಾವತಾರದಲ್ಲೂ ಕೂಡ ಈ ಭಗವಂತ ಆವಿಷ್ಟನಾಗಿ ಶುಕ್ಲಕೇಶ ಅಂದರೆ ಬಿಳಿ ಕೂದಲು, ಕಪ್ಪು ಕೂದಲು ಕೃಷ್ಣಾವತಾರ ಆಯಿತು. ಆ ಕೃಷ್ಣಾವತಾರ ಈ ಭೂಪಾರಾಯಣ ಮಾಡಲು ವಸುದೇವನ ಮನೆಯಲ್ಲಿಯೂ ವ್ಯಕ್ತನಾದ ಋಷಿ ವರ್ಷ ಕುಲದಲ್ಲಿಯೂ ಈ ಅವತಾರ ಮಾಡಿದ ಭಗವಂತ. ಆ ರೀತಿಯಲ್ಲಿ ಕೃಷ್ಣನ ಕಥೆ. ಬುದ್ಧನ ಅವತಾರ ಶ್ರೇಷ್ಠವಾದ ಅವತಾರ. ಈಗಲೇ ನಡೆದು ಮುಗಿದಿದೆ. ಕೃಷ್ಣಾವತಾರದ ಕಾಲ ಮೇಲೆ ಈ ಕಲಿಯುಗ ಕೂಡ ಪ್ರಾರಂಭ ಆಗಿ ಬರ್ತಾ ಇದೆ. ಆಗ ಅಯೋಗ್ಯರು, ಅಸುರರು ವೈದಿಕ ಮಾರ್ಗದಲ್ಲಿ ನಿರಂತರಾಗಿ ತ್ರಿಪುರಗಳಲ್ಲಿಯೂ ಕೂಡ ವಾಸ ಮಾಡ್ತಾರೆ. ತ್ರಿಪುರ ಎಂಬ ಒಂದು ದೇಶದಲ್ಲಿಯೂ ಅವರೆಲ್ಲರೂ ಕೂಡ ಅಸುರರು, ದೈತ್ಯರು, ಮೋಕ್ಷ ಯೋಗ್ಯತೆ ಇಲ್ಲ. ಆದರೂ ಕೂಡ ಬ್ರಾಹ್ಮಣ ಮುಖ್ಯನೇ ಮೋಕ್ಷಕ್ಕೆ ಏನು ಮಾರ್ಗ ಆಗಂಬ ವಿಷಯವನ್ನು ತಿಳಿದು ನಾವು ಮೋಕ್ಷಕ್ಕೆ ಹೋಗಬೇಕು ಹಾಗಂತ ಹೇಳಿ ಧರ್ಮ ಮಾರ್ಗದಲ್ಲಿ ಪ್ರಾರಂಭ ಮಾಡ್ತಾರೆ. ಧರ್ಮ ಮಾರ್ಗದಲ್ಲಿ ಏನಾದ್ರು ಒಳ್ಳೇದಿಲ್ವಾ? ಕೆಟ್ಟವ್ರನ್ನ ಒಳ್ಳೇದು ಮಾಡೋದು ಒಳ್ಳೆ ವಿಷಯ ಇಲ್ವಾ? ಒಳ್ಳೇದು ಮಾಡಬೇಕು ಭಗವಂತ ಕರ್ತೃತ್ವ ಅಂದರೆ ಇಲ್ಲ. ಮುಂದೆ ನಾವು ಹೇಳುವಂತೆ ಅಷ್ಟ ಕರ್ತೃತ್ವದಲ್ಲಿ ಅಜ್ಞಾನವೂ ಉಂಟು. ದೈತ್ಯರಿಗೆ ಅಜ್ಞಾನ ಕೊಡಬೇಕು. ಮೋಹಿನಿ ಅವತಾರ ದೈತ್ಯರಿಗೆ ಅಮೃತ ಕೊಟ್ಟಿಲ್ಲ. ಅವ್ರಿಗೆ ಅಮೃತ ಕೊಡದಿದ್ದರೆ ಏನು ಗತಿ ಸಾತ್ವಿಕರಿಗೆ? ಅದಕ್ಕಾಗಿ ಅವ ಮೋಹಿನಿ ಅವತಾರದಲ್ಲಿಯೂ ವಂಚನೆ ಮಾಡಿದ. ಇಲ್ಲಿ ಕೂಡ ತ್ರಿಪುರಾಸುರನ ವಂಚನೆ ಮಾಡ್ತಾ ಇದ್ದಾನೆ. ಏನು ರೀತಿಯಲ್ಲಿ ಮಾಡ್ತಾ ಇದ್ದಾನ? ನೀವು ಮಾಡ್ತಾ ಇರೋದೆಲ್ಲ ಧರ್ಮ ಮಾರ್ಗ ಇಲ್ಲ, ಅಧರ್ಮ ಅದು. ಯಾಕೆ? ನಾವು ಅದೇ ಸರ್ವೋತ್ತಮ ಅಂತ ಹೇಳ್ತೀರಿ. ಅವನ ಚಕ್ರ ಎಲ್ಲವನ್ನು ಸೀಳ್ತಾ ಇದೆ. ಅವನ ಚಕ್ರಕ್ಕೆ ಎಲ್ಲ ಪವರ್ ಇದೆ ಅಂತ ಹೇಳ್ತಾರೆ. ಆ ಚಕ್ರವನ್ನು ನಾನು ತಗೊಂಡು ಅವನು ಗೆದ್ದು ತಗೊಂಡು ನಾನು ನೋಡಿ ಚಕ್ರ ಇಟ್ಕೊಂಡಿದ್ದೀನಿ, ಇದ ಮೇಲೆ ಕೂಡ್ತೀನಿ, ಇದ ಮೇಲೆ ನಡಿತೀನಿ, ಚಪ್ಪಿ ಹಾಕಿ ತುಳಿತೀನಿ, ಏನು ಬೇಕಾದ್ರೆ ಮಾಡ್ತೀನಿ, ಇದು ಏನಾಯಿತು ಅಂತೇಳಿ ಅಧರ್ಮ ಉಪದೇಶವನ್ನು ಮಾಡಿ ಆ ರೀತಿಯಲ್ಲಿಯೂ ಕೂಡ ಅವನಿಗೆ ಆ ತ್ರಿಪುರಾಸುರರಿಗೆ ಅಧರ್ಮ ಮಾರ್ಗವನ್ನು ತೋರಿಸ್ಕೊಡ್ತಾ ಇದ್ದಾನ, ಭೋಗವನ್ನು ಕೊಡ್ತಾ ಇದ್ದಾನ. ಆ ಬಾಲರೂಪಿಯಾಗಿ ವ್ಯಕ್ತನಾದ ಆ ಬಾಲರೂಪ ಮಗ ದೇಶದ ಮಾಧ್ಯವಾಗಿರುವ ಗಯೆ ಎಂಬ ಸ್ಥಳದಲ್ಲಿಯೂ ಇದು ಆ ಅವತಾರ ಮಾಡಿದ್ದಾನ. ಆ ಮಾರ್ಗದಲ್ಲಿ ಬಂದ ಜೀನ ಅಂತ ಒಬ್ಬ ಅವ ಈ ಬಾಲಕರನ್ನು ನೋಡಿ ತನ್ನ ಮಗ, ನೀನೇನು ಮಗ ಅಂತೇಳಿ ಅವ ಸ್ವೀಕಾರ ಮಾಡ್ತಾನ. ಅಲ್ಲಿಂದ ಅವನಿಗೆ ಆ ಮಗು ಕೂಡ ಮೋಹವನ್ನು ಉಂಟು ಮಾಡಿ ಬಳಿಕ ಆ ಮಗು ಎಲ್ಲರಿಗೂ ಕೂಡ ಆಶ್ಚರ್ಯಕರವಾದ ಅಹಿಂಸೆಯ ಒಂದು ಬೋಧನೆಯನ್ನು ಮಾಡಿರಿ. ನೀನು ಅದೇನು ಮಾಡ್ತಾ ಇದ್ದೀರಿ?
ಹಿಂಸೆ ಮಾಡಬಾರ್ದು, ಅಹಿಂಸೆ ಧರ್ಮ ಹಾಗಂತೇಳಿ ಇದ್ರಿ, ನೀವು ಅಹಿಂಸೆಯನ್ನು ಮಾಡಿ. ಆದರೆ ಭಗವಂತ ಸರ್ವೋತ್ತಮ ಇಲ್ಲ, ಇದು ಧರ್ಮ ಮಾರ್ಗ ಇಲ್ಲ, ಅದು ಧರ್ಮ ಸರ್ವೋತ್ತಮನಾಗಿದ್ದರೆ ಅವನು ನಾನು ಗೆಲ್ಲಕ್ಕಾಗತ್ತಾ ಅಂತೆಲ್ಲ ಕೇಳಿ ಅವರಿಗೆ ಮೋಹವನ್ನು ಉಂಟು ಮಾಡಿ ಅವರಿಗೆ ಆಶ್ಚರ್ಯವಾಗುವಂತೆ ಅಹಿಂಸೆಯ ಧರ್ಮವೆಂದು ವೇದಕ್ಕೆ ವಿರುದ್ಧವಾದ ಮಾರ್ಗವನ್ನು ಬೋಧಿಸ್ತಾ ಇದ್ದಾನ. ಅದನ್ನು ಕೇಳಿದ ದುರ್ಜನರೆಲ್ಲರೂ ಕೂಡ ವೇದ ಬಾಹಿರರಾದರು. ವೇದವನ್ನು ಓದ್ತಾ ಇದ್ದಾರಲ್ಲ ಅದನ್ನೆಲ್ಲ ಬಿಟ್ಟು ಬುದ್ಧಿಯನ್ನು ಕೆಡಿಸಿದ ಭಗವಂತ. ಇದೇವೋ ಯಾಕೆಂದರೆ ತಾಮಸ ಗುಣವನ್ನು ಆಗಲ್ಕಾಯಿಯಾಗೇ ಇಟ್ಟಿರಬೇಕು. ಕಬ್ಬಿನ ರುಚಿ ಬದಲಾವಣೆ ಮಾಡಬಾರ್ದು, ಏನು ಗತಿ ಆಗುತ್ತೆ. ಅದಕ್ಕಾಗಿ ಭಗವಂತ ಈ ಸತ್ವ ರಜೋ ತಮ ಗುಣಗಳು ಏನಿದೆಯೋ ಅದನ್ನು ಬದಲಾವಣೆ ಯಾವ ಕಾಲಕ್ಕೂ ಮಾಡೋದಿಲ್ಲ. ಅಸುರರು ಹುಟ್ಟಿ ಸಾಧನೆ ಮಾಡಿಕೊಂಡರೂ ಕೂಡ ನಡೆಸ್ತಾನ. ಸತ್ಯ ಗುಣವಂತರು ಸಾಧನೆ ಮಾಡಲಾಗಿ ವಂಚಿತರಾದರೂ ಕೂಡ ಅವ ತನ್ನ ಸರ್ವೋತ್ತಮ ಗುಣವನ್ನು ಪ್ರಕಟಣೆ ಮಾಡಿ ಅವ್ರನ್ನ ಕಾಪಾಡಿ ಮತ್ತು ಎಳ್ಕೊಳ್ತಾನ. ಅಜಾಮಿಲ ಎಷ್ಟು ಕೆಟ್ಟವನು, ಆ ಅಜಾಮಿನ ಉದ್ಧಾರ ಮಾಡಿದ ಭಗವಂತ. ಯಾಕೆ ಅವ ಸಾತ್ವಿಕನು, ವೇದ ಅಧ್ಯಯನ ಮಾಡಿದವನು. ಏನೋ ಸ್ವಲ್ಪ ಕಾಮಕ್ಕೆ ವಶವಾಗಿ ಕೆಟ್ಟೋದ. ಆ ರೀತಿಯಲ್ಲಿ ಸಾತ್ವಿಕರೆಲ್ಲರೂ ಕೂಡ ದೈತ್ಯರಲ್ಲಿ ವಶವಾಗಿಯೋ ಅಥವಾ ಬೇರೆ ಕಾರಣದಿಂದವೋ ಶಾಪದಿಂದವೋ ನೋಡ್ತಾ ಇದ್ದೀವಿ. ಭಾಗವತ ಕಥೆ ಮುಂದೆ ಬರುತ್ತೆ. ಅವರು ಕೆಟ್ಟೋದನ್ನು ಅಧರ್ಮ ಮಾರ್ಗಕ್ಕೆ ಹೋದರೂ ಕೂಡ ಭಗವಂತ ಇಳಿತಾನ. ಇದು ಭಗವಂತನ ವ್ಯಾಪಾರ. ಆ ರೀತಿಯಲ್ಲಿ ಕೂಡ ಈ ಬುದ್ಧ ರೂಪಿ ಭಗವಂತ ತಿರುಬುರಾಸುರ ಎಂಬ ದೈತ್ಯರಿಗೆ ಅಧರ್ಮವನ್ನು ಬೋಧನೆ ಮಾಡೋಕ್ಕೆ ಬಂದು ಅವ್ರನ್ನ ಧರ್ಮ ಮಾರ್ಗದಿಂದ ಮತ್ತು ವೇದ ಮಾರ್ಗದಿಂದ ದೂರ ಮಾಡಿ ಅವರಿಗೆ ನರಕವನ್ನು ಅಂಧತಮಸ್ಸು ಕಳಿಸೋಕ್ಕೆ ಕಾರಣಭೂತರಾಗ್ತಾ ಇದ್ದಾನ. ಕಲ್ಕಿ ಅವತಾರ ಹೇಳ್ತಾ ಇದ್ದಾರೆ 22ನೇದು. ಈ ಕಲಿ ಮತ್ತು ಕೃತಾಯುಗ, ಕಲಿಯುಗ ಇವಾಗ ಕೃತಾಯುಗ. ಅದು ಕೃತಯುಗದಲ್ಲಿ ಬರ್ತಾ ಇದೆ, ಮುಂದೆ ಬರೋದು ಕೃತಯುಗ. ಆ ಕಲಿಯುಗ ಮುಗಿತಾ ಇದೆ. ಆ ಸಂಧಿಕಾಲ ಸಾಯಂಕಾಲ ಏನು ಬರ್ತೀಯೋ ಆ ಕಾಲದಲ್ಲಿಯೂ ಕೂಡ ಕಲಿ ಕೃತಯುಗ ಸಂಧಿಕಾಲದಲ್ಲಿಯೂ ಈ ಅವತಾರ ಆಗ್ತಾ ಇದೆ. ಯಾಕಂದರೆ ಈ ಕಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡು ಅವ ದುಷ್ಟ ಮಾರ್ಗವನ್ನು ಬೋಧನೆ ಮಾಡಿ ಈ ಎಲ್ಲರೂ ಕೂಡ ದುಷ್ಟರಾಗ್ತಾ ಇರ್ತಾರೆ. ಎಲ್ಲ ರಾಜರು ದುಷ್ಟರಾಗ್ತಾ ಇರ್ತಾರೆ. ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ, ಅತ್ಯಾಚಾರ ಜಾಸ್ತಿ ಆಗುತ್ತೆ. ಎಲ್ಲಿ ನೋಡ್ರು ಕಳ್ಳತನ. ಯಾರೂ ವೇದ ಅಧ್ಯಯನ ಮಾಡೋದಿಲ್ಲ, ಬ್ರಾಹ್ಮಣ ಅಧ್ಯಯನ ಮಾಡೋದಿಲ್ಲ, ಅಧ್ಯಾಪನ ಯಾರು ಏನೂ ಮಾಡೋದಿಲ್ಲ. ಆವಾಗ ಭಗವಂತ ಧರ್ಮ ಪ್ರಚೋದನೆ ಮತ್ತು ಆ ಕಲಿಯ ನಿಗ್ರಹಣ ಮಾಡಬೇಕು ಅಂತೇಳಿ ಧರ್ಮ ಸ್ಥಾಪನ ಮಾಡಬೇಕಾಗಿ ಆ ವಿಷ್ಣು ಯಶಸ್ಸೆಂಬ ಬ್ರಾಹ್ಮಣನಲ್ಲಿಯೂ ಕಲ್ಕಿ ಅವತಾರ ಆಗ್ತಾ ಇದೆ ಅಂತೇಳಿ 22 ರೂಪವನ್ನು ಇಲ್ಲಿ ಚಿಂತನೆ ಮಾಡ್ತೀವಿ. ಹೀಗೆ ಹರಿಯು ಅವತಾರ ಅನಂತ. ಆದ್ದರಿಂದ ಇದು ಹೇಳಿ ಮುಗಿಸಲು ಸಾಧ್ಯ ಇಲ್ಲ. ಈ ಸಂಸಾರದಿಂದ ನಾವು ಪಾರಾಗಿ ಮುಕ್ತಿ ಹೊಂದಬೇಕು. ಪದ್ಮ ಪುರಾಣದಲ್ಲಿಯೂ ಕೂಡ ಈ ರೂಪಗಳನ್ನ ಹೇಳಿರೋದನ್ನ ಆಚಾರ್ಯರು ತಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಈ ಭಗವಂತನ ಒಂದು ಸ್ವರೂಪ, ರೂಪ, ಪ್ರತಿಬಿಂಬ, ಪ್ರತಿಮಾ ಆರೋಪಿತವಾದ ಪ್ರತಿಮಾದಲ್ಲಿ ರೂಪ ಅಂದರೆ ಜಡವು ಪ್ರತಿಮಾ ರೂಪವಾಗಿದೆ ಹಾಗಂತ ಹೇಳ್ತಾ ಇದ್ದಾರೆ. ಈ ಆವರಣವಿರುವುದರಿಂದ ಜೀವರು ಪರಮಾತ್ಮನನ್ನು ಉಪಾಸಿಸುತ್ತಿಲ್ಲ. ಈ ಆವರಣ ಏನಿದೆ ನಮ್ಮಲ್ಲಿ, ಆ ಆವರಣಗಳು ಪರಮಾತ್ಯಾಧಿಕ ಜೀವಾತ್ಯಾಧಿಕ. ಈ ಆವರಣಗಳನ್ನ ಇರೋದ್ರಿಂದ ನಾವಿನ್ನೂ ಪರಮಾತ್ಮನ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತನ ಅವತಾರ ಒಂದು ಸಾಕ್ಷಾತ್ತು ಭಗವಂತನ ಸಾಕ್ಷಾತ್ ಅವತಾರ, ಎರಡನೇದು ಆವಿಷ್ಟಭೂತವಾದ ಅವತಾರ, ಮೂರನೇದು ಸನ್ನಿಧಾನ, ನಾಲ್ಕನೇದು ನಾವು ಕೂಡ ಹುಟ್ಟಿದ್ದೀವಿ, ನಮ್ಮದು ಅವತಾರ ಇಲ್ಲ. ನಾವು ಹುಟ್ಟುವಾಗಲೇ ಭಗವಂತ ಮಗ ಹುಟ್ಟುವಾಗಲೇ ಅವನ ಮಗನಾಗಿ ಹುಟ್ಟಾನ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ? ಮಗ ಜೀವ ಹುಟ್ಟಿದ ಅಂದರೆ ಪಾಂಚಭೌತಿಕ ಶರೀರ ಇರುವ ಅಜ್ಞಾನ ತುಂಬಿರುವ ಮಗು ಹುಟ್ಟಿರೆಯಾಗಿ ಭಗವಂತ ಹುಟ್ಟಿದಾಗತ್ತೆ. ಆದರೂ ಕೂಡ ಬಿಂಬರೂಪದಲ್ಲಿ ಹುಡ್ತಾ ಇದ್ದಾನಲ್ವ, ಆ ಬಿಂಬರೂಪ ಅವನು, ನಾವು ಪ್ರತಿಬಿಂಬ. ಆ ರೀತಿಯಲ್ಲಿಯೂ ಮತ್ತು ಆವೇಶ, ಪೃಥ್ವಿಯಲ್ಲಿ ಆವೇಶ ಅವತಾರ, ಶೇಷನಲ್ಲಿಯೂ ಆ ಶುಕ್ಲಕೇಶ ಆವೇಶ ಅವತಾರ. ಈ ರೀತಿಯಲ್ಲಿಯೂ ಒಂದು ಭಿನ್ನ ಅಂಶ, ಸಾಕ್ಷಾತ್ ಅಂಶ, ಸಾಕ್ಷಾತ್ ಭಗವಂತನೇ ಅವತಾರ ಮಾಡೋದು. ಎಲ್ಲವೂ ಕೂಡ ಅವನ ಅವತಾರಗಳು ಅಂತ ನಾವು ತಿಳಿಬೇಕು. ಆದರೂ ತಪ್ಪಾಗಿ ಅಯಥಾರ್ಥ ಜ್ಞಾನದಿಂದ ಅವನ ಉಪಾಸನೆ ಮಾಡಬಾರದು. ಯಾಕಂದರೆ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿದೇವ ಅಂತ ಹೇಳುವಾಗ ಯಾರೋ ಶ್ರೀವೈಷ್ಣವರು ಶೇಷದೇವರನ್ನ ಪರಮಾತ್ಮನ ಅವತಾರ ಅಂತಲೇ ಉಪಾಸನೆ ಮಾಡ್ತಾರೆ.
ಆ ಜೀವನನ್ನ ಪರಮಾತ್ಮ ಜೀವ, ಬ್ರಹ್ಮದೇವರು ಜೀವನೇ, ನಾವು ಜೀವರೇ, ಸರ್ವೋತ್ತಮ ಜೀವ ಅವರು, ನಾವು ಅಲ್ಪಜೀವರು. ಆ ರೀತಿಯಲ್ಲಿ ಶೇಷದೇವರು ಭಗವಂತನ ಅವತಾರ ಅಂತೇಳಿ ಉಪಾಸನೆ ಮಾಡೋದ್ರಿಂದ ಅನರ್ಥವೇ ಆಗುತ್ತೆ. ಮತ್ತು ಜಡವೇ ಪರಮಾತ್ಮ, ನ ಪ್ರತೀಕೆ ನ ಹಿ ಸ ಓಂ ಹಾಗಂತೇಳಿ ಸೂತ್ರ. ಪ್ರತೀಕ ನಾವು ಹೇಳುವಂತೆ 14 ಲೋಕಗಳು ಏನಿದೆಯೋ ಅವರ ಪ್ರತೀಕ ಇದೆ. ಸರ್ವವ್ಯಾಪ್ತಿಯಾಗಿ ಇರೋದ್ರಿಂದ ಸಾಲಿಗ್ರಾಮ ಪ್ರತೀಕ. ಸಾಲಿಗ್ರಾಮವೇ ದೇವರಲ್ಲ, ಪ್ರತಿಮವೇ ದೇವರಲ್ಲ, ಜಡ ಎಲ್ಲ ದೇವರಲ್ಲ. ಜಡದಲ್ಲಿ ದೇವರು, ನಮ್ಮಲ್ಲಿ ದೇವರು, ಜಡದೇಹದಲ್ಲಿ ನಮ್ಮಲ್ಲಿ ದೇವರು ರೀತಿಯಲ್ಲಿ ಅಲ್ಲಿ ಭೇದವನ್ನು ನಾವು ನೋಡಬೇಕು. ಆದರೆ ಅಲ್ಲಿಯೂ ಪೂರ್ಣವಾದ ಬಿಂಬರೂಪಿ ಅನುರೂಪ ವಿರಾಟ್ ರೂಪ ನಮ್ಮ ಬಿಂಬರೂಪ ಕೂಡ ನೇಗನಾನಾಸ್ತಿ ಕಿಂಚನ, ಅಲ್ಲಿ ಭೇದವೇ ಇಲ್ಲ ಹಾಗಂತೇಳಿ ತಿಳಿಬೇಕು. ಈ ರೀತಿಯಲ್ಲಿ ಭಿನ್ನಾಂಶ, ಪೂರ್ಣಾಂಶ, ಪ್ರತಿಬಿಂಬ, ಬಿಂಬರೂಪಿ, ಆಯುಕ್ತ, ಅವತಾರ ಈ ರೀತಿಯಲ್ಲಿ ಒಂದು 12 ಹೇಳಿದ್ದಾರೆ. ಆ ರೀತಿಯಲ್ಲಿ ಭಗವಂತನನ್ನು ನಾವು ಶಾಸ್ತ್ರ ಮುಖೇನ ತಿಳಿದು ನಾವು ಉಪಾಸನೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಭಗವಂತನ ಅವತಾರಗಳು ನಮಗಾಗಿ ಬಂದಿರೋದು. ಆ ಈ ಸೃಷ್ಟಿಯೇ ಅವನ ಈ ಸೃಷ್ಟಿ ಮಾಡೋದ್ರಿಂದ ಅವನಿಗೆ ಸದಾ ಆತ್ಮತೃಪ್ತ, ಏನೂ ಉಪಕಾರ ಇಲ್ಲ. ನ ಪ್ರಯೋಜನತ್ವಾತ್ ಓಂ ಅಂತೇಳಿ ಬ್ರಹ್ಮಸೂತ್ರ. ಪ್ರಯೋಜನ ಇಲ್ಲಾಗಿ ಯಾಕೆ ಸೃಷ್ಟಿ ಮಾಡ್ತಾನ? ಅವೇನು ಹುಚ್ಚ? ನಾವು ನೋಡಿದ್ವಿ, ಪ್ರಯೋಜನ ಇಲ್ಲಾಗಿ ಯಾಕೋ ನಾವು ಬಂದು ಪ್ರವಚನ ಮಾಡೋದು ಪ್ರಯೋಜನ, ನೀವು ಕೇಳ್ತಾ ಇದ್ದೀರಿ ಪ್ರಯೋಜನ, ಅಂತಃಕರಣ ಶುದ್ಧಿ ಆಗಲಿ, ಭಗವಂತನ ಚಿಂತನೆ ಆಗಲಿ, ಮಾಡಿದ ಪಾಪಗಳು ಪರಿಹಾರ ಆಗಲಿ, ಇದು ನಮಗೆ ಪ್ರಯೋಜನ. ಎದಕ್ಕಾಗಿ ಅವ ಮಾಡ್ತಾನ? ಅವನ ಸ್ವಭಾವ. ಈ ಅವತಾರಗಳೆಲ್ಲೋ ಮಾಡೋದು ಅವನ ಸ್ವಭಾವ, ಸೃಷ್ಟಿ ಮಾಡೋದು ನಮ್ಮ ಸ್ವಭಾವ. ಪ್ರವಚನ ಮಾಡೋರು ತಲೆ ಆಡ್ತಾರೆ, ಒಬ್ಬರು ರಾಗ ಆಡ್ತಾರೆ, ಒಬ್ಬರು ಕಾಳು ಆಡ್ತಾ ಪ್ರವಚನ ಮಾಡೋರು, ಒಬ್ಬರು ಕಾಳು ಆಡ್ತಾ ಏನೋ ಒಂದು ಟಿ ವಿ ನೋಡ್ತಾ ಇರ್ತಾರೆ, ಕೆಲವರು ಕೈ ಕಾಳು ಏನೋ ಅವರಿಗೆ ಆಡಿಸ್ತಾ ಇರ್ತಾರೆ, ಕೆಲವರು ಒಂದೊಂದು ಒಬ್ಬರೊಬ್ಬರು ಜೀನ್ ಹೇಗಿದೆಯೋ ಆ ರೀತಿಯಲ್ಲಿಯೂ ಒಂದೊಂದು ಗುಣ ವ್ಯಕ್ತವಾಗುತ್ತೆ. ಅವ್ರ ಸ್ಟೈಲ್ ಅಂತ ಹೇಳ್ತಾರೆ, ಒಬ್ಬರಿಗೆ ಅವ್ರ ಗುಣವೇ ಇತ್ತು ಅಂತ ಹೇಳ್ತಾರೆ, ಅವರು ನಡ್ಕೊಳ್ಳೋದು ಇದೆಯಪ್ಪ, ಒಬ್ಬರು ಮಾಡೋ ತಪ್ಪಾಗಿದೆ, ಅವರು ಹುಟ್ಟಿಯಾಗ್ಬಿಟ್ಟು ಹಾಗೇ ಇರ್ತಾರೆ. ಅದು ನಮಗೆ ಕೆಲವರು ಹಿಡಿಸುತ್ತೆ, ಕೆಲವರು ಈ ಥರ ಗುಣ ಕರ್ಮಗಳು ಬೇರೆ ರೀತಿಯಲ್ಲಿ ಇರುತ್ತೆ, ಆದರೆ ಅದು ಸ್ವಭಾವ ಆಗಿರುತ್ತೆ. ಆ ರೀತಿಯಲ್ಲಿ ಸ್ವಭಾವ, ಭಗವಂತನ ಸ್ವಭಾವವೇ ಸೃಷ್ಟಿಯಾದ ವ್ಯಾಪಾರ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದು ಲೀಲೆ. ಆ ರೀತಿಯಲ್ಲಿ ಅವನ ಸ್ವಭಾವವನ್ನು ನಾವು ನೋಡಬೇಕು. ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಕರ್ಮಫಲ, ನಮಗೆ ಕರ್ಮಫಲದಲ್ಲಿ ಅಪೇಕ್ಷೆ ಇದೆ, ಆದರೆ ಅವನಿಗೆ ಕರ್ಮಫಲ ಅಪೇಕ್ಷೆ ಇಲ್ಲ. ಯಾಕಂದರೆ ಕೃಷ್ಣಾಚಾರ್ಯ ಗೀತೆಯಲ್ಲಿ ಕೃಷ್ಣ ಹೇಳಿರೋದು, ನನಗೆ ಏನು ಪಡಿಬೇಕು ಅಂತ ಏನೂ ಇಲ್ಲ, ಮುಂದೆ ಪಡಿಬೇಕು ಅಂತ ಅಪೇಕ್ಷೆಯೂ ಇಲ್ಲ, ನಾನು ಎಲ್ಲವನ್ನೂ ಎಲ್ಲ ಕಾಲಕ್ಕೂ ಆತ್ಮತಿರುತ್ತ ಎಲ್ಲವನ್ನೂ ಪಡೆದವನಾಗಿದ್ದೀನಿ ಅಂತ ಹೇಳಿದ್ದಾನೆ. ಅದನ್ನು ನಾವು ಇಲ್ಲಿ ಚಿಂತನೆ ಮಾಡಿಕೊಂಡು ಈ ಅದೆಲ್ಲ ಅವತಾರದ ಒಂದು ಭೇದಾಭೇದವನ್ನು ತಿಳಿಬೇಕು. ಶ್ರೀಶ ನಾವು ದಾಸನೆಂಬ ಉಪಾಸನೆ ಮಾಡುವುದಕ್ಕೆ ಆತ್ಮಭಾವ ಎಂದು ಹೆಸರು. ಹೇಳಿದಂತೆ ಭಗವಂತ ಸ್ವಾಮಿ. ಬ್ರಹ್ಮಸೂತ್ರ ಹೇಳ್ತಾ ಇರೋದೇನೋ, ಆತ್ಮಾಗಿ ಧೂಪಗಚ್ಚದಿ ಘ್ರಾಯಂತಿ ಚ ಓಂ. ಬ್ರಹ್ಮಸೂತ್ರ ಆತ್ಮಾಗಿ ಧೂಪಗಚ್ಚದಿ ಘ್ರಾಯಂತಿ ಚ. ಏನೋ ಸ್ವಾಮಿ ಸರ್ವಸ್ವಾಮಿ, ಶ್ರೀಹರಿಯೋ ನನಗೂ ಸ್ವಾಮಿ, ಎಲ್ಲರಿಗೂ ಸ್ವಾಮಿ. ಪತಿರೇವತೆ ಬ್ರಹ್ಮಸೂತ್ರ ಹೇಳ್ತಾರೆ. ಆ ರೀತಿಯಲ್ಲಿ ಕೂಡ ಇದನ್ನು ತಿಳಿದವರು ಆತ್ಮಭಾವ ಅಂದರೆ ನಾನೇ ಭಗವಂತ, ಅಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇಲ್ಲ, ಇರೋದು ಒಂದೇ ಪರಮಾತ್ಮನ. ಹಾಗಂತ ಹೇಳುವಾಗ ಅದು ಆತ್ಮಭಾವ ಆಗೋದಿಲ್ಲ. ಸ್ವಾಮಿ ಅವ ಶ್ರೀಶ, ನಾನು ದಾಸ ಅಂತ ತಿಳಿಯೋದು ಆತ್ಮಭಾವ ಅಂತ ಭಾಗವತದಲ್ಲಿ ಹೇಳ್ತಾ ಇದೆ. ಈ ರೀತಿಯಲ್ಲಿಯೂ ಕೊಟ್ಟಿರುವ ಭಕ್ತವಿದ್ಯೆ ಏನು ವೇದವಿದ್ಯೆ ಇದೆಯೋ ಇದು ಸನಾತನ ಧರ್ಮ. ಸನಾತನ ಧರ್ಮ ಅಂತ ಕೇಳಿದ್ವಿಲ್ಲ, ಇದೇ ಸನಾತನ ಧರ್ಮ. ಪರಮಾತ್ಮ ಸರ್ವೋತ್ತಮತ್ವ, ನಾವು ಅವನ ದಾಸ ಅಂತೇಳೋ ನಾವು ಅವನ ಪೂಜಿಸೋದೇ ಸನಾತನ ಧರ್ಮ. ಈ ರೀತಿಯಲ್ಲಿ ಪರೀಕ್ಷಿತ ರಾಜರು ಈ ಪ್ರಾಪೋಪದೇಶ ವ್ರತವನ್ನು ಹಿಡಿದು ಕುಳಿತಿರುವಾಗ ಬಂದ ಸುಖಾಚಾರ್ಯರು ಈ ಪುರಾಣವನ್ನು ಹೇಳಿದರು. ಈ ಪುರಾಣವನ್ನು ಕತೆ ಮುಂದೆ ನಾವು ನೋಡೋಣ. ನೆಕ್ಸ್ಟ್ ಅದೇ ಕತೆ ಬರುತ್ತೆ, ಪರೀಕ್ಷಿತ ರಾಜನ ಕತೆ.
ಆ ಪರೀಕ್ಷಿತ್ ರಾಜ ಶಾಪದಿಂದ ದಕ್ಷನ ಒಂದು ಆವು ಅವನಿಗೆ ಕಡಿತಕ್ಕೆ ಒಳಗಾಗಿ ಅವನು ಸಾಯಬೇಕು ಅಂತೇಳಿ ಶೃಂಗೇರಿ ಕೊಟ್ಟ ಶಾಪ. ಆ ಶಾಪವಶವಾಗಿ ಅವ ಏನು ಮಾಡ್ತಾನೆ, ಕಡೆ ಕಾಲಕ್ಕೆ ನಾನು ಏನನ್ನು ಚಿಂತನೆ ಮಾಡಿದರೆ, ಏನನ್ನು ತಿಳಿದುಕೊಂಡ್ರೆ, ಯಾಕೆ ಜ್ಞಾನವನ್ನು ಪಡೆದುಕೊಂಡ್ರೆ ನನ್ನ ಆತ್ಮತೃಪ್ತಿ ಆಗೋದು, ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂತೇಳಿ ತಿಳಿದು ಅವ ಈ ಪ್ರಾಣವನ್ನು ತ್ಯಾಗ ಮಾಡುವಾಗ ಪ್ರಾಣೋಪದೇಶವನ್ನು ಹೋಗುವಾಗ ಅಲ್ಲಿ ಇವ ಒಂದು ಪುಣ್ಯ ಕರ್ಮದಿಂದ ಅಲ್ಲಿ ಶುಕಾಚಾರ್ಯರು ಸೂತ ಪುರಾಣಿಕರು ಎಲ್ಲ ಸೌನಿಕ ಋಷಿಗಳೆಲ್ಲ ಬರುವಾಗ ಆ ಎಲ್ಲರೂ ಶಿಷ್ಯರಿಗೂ ಕೂಡ ಮತ್ತು ಇವರು ಪರೀಕ್ಷಿತ್ ರಾಜ ಅವರಿಗೂ ಕೂಡ ಈ ಪುರಾಣವನ್ನು ಶುಕಾಚಾರ್ಯರು ಕೊಟ್ಟಿರೋ ಪುರಾಣವನ್ನು ನಾವು ನೋಡೋಣ. ಆ ಪರೀಕ್ಷಿತ್ ರಾಜನಿಗೆ ಹೇಳುತ್ತಿದ್ದೆ, ಶುಕಾಚಾರ್ಯರಿಂದ ಇದನ್ನು ಅಭ್ಯಾಸ ಮಾಡಿದ್ದೀನಿ, ಅದನ್ನೇ ಹೇಳುವರು ಅಂತೇಳಿ ಶುಕಾಚಾರ್ಯ ಪರೀಕ್ಷಿತ್ ರಾಜನಿಗೆ ಹೇಳುವಾಗ ಆ ಕಥೆಯನ್ನು ಕೇಳಿದ ಈ ಶುದ್ಧ ಪುರಾಣಿಕರು ಕೂಡ ಅನಂತ ರೀತಿಯಲ್ಲಿ ಇದನ್ನು ವೇದವ್ಯಾಸ ದೇವರು ಶುಕರಿಗೆ ಹೇಳಿದರು, ಶುಕರು ನಾರದರಿಗೆ ಹೇಳಿದರು, ಮತ್ತು ನಾರದರು ತಮ್ಮ ಶಿಷ್ಯರಿಗೆ ಹೇಳಿದರು, ಮತ್ತು ಇದನ್ನು ಸೌನಿಕಾದಿ ಋಷಿಗಳು ಸುತ್ತ ಪ್ರಾಣಿಗಳಿಂದ ಕೇಳ್ತಾ ಇರ್ತಾರೆ, ಮತ್ತು ಸೌನಿಕಾದಿ ಋಷಿಗಳು ತಮ್ಮ ಶಿಷ್ಯರು ಉಪದೇಶ ಮಾಡ್ತಾರೆ. ಇಲ್ಲಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಉಪದೇಶ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಾಗವತ ಕಥೆಯಲ್ಲಿಯೂ ಬೇರೆ 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 ಗುರುಗಳು ಬೇರೆ 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 ಶಿಷ್ಯರಿಗೆ ಈ ಪುರಾಣವನ್ನು ಉಪದೇಶ ಮಾಡುವ ರೀತಿಯಲ್ಲಿ ಇದು ನಡೆದು ಬಂದಿರೋ ದಾರಿ ಅನಂತವಾಗಿದೆ. ಎಲ್ಲರೂ ಕೂಡ ಈ ಶ್ರೇಷ್ಠವಾದ ರಾಜಗ್ರಂಥವಾಗಿರುವ ಪುರಾಣದ ಧರ್ಮವನ್ನು ಕೇಳ್ತಾ ಇದ್ದಾರೆ. ಈ ರೀತಿಯಲ್ಲಿಯೂ ನಾವು ಒಟ್ಟು ಈ 3ನೇ ಅಧ್ಯಾಯ ಮುಗಿಯ ತನಕ ನೋಡಿದರೆ ಮಂಗಳಾಚರಣೆಯನ್ನು ನೋಡಿದೆವು. ಶ್ರೇಷ್ಠವಾದ ಭಗವಂತನ ಸರ್ವೋತ್ತಮತ್ವ, ಸೃಷ್ಟಿಯಾದ ಕರ್ತೃತ್ವ, ಈ ರೀತಿಯಲ್ಲಿ ಕೂಡ ಭಗವಂತನ ಅವತಾರದಿಂದಲೇ ಸೃಷ್ಟಿ ಏನೇನು ಮಾಡಿತೋ ಅವನೇ ಸ್ವಯಂ ಸೃಷ್ಟಿ ಮಾಡಿಕೊಡ್ತಾ ಇದ್ದಾನ. ಇದಕ್ಕೆ ಯಾರು ಸೃಷ್ಟಿಗೆ ಯಾರು ಉಪಯೋಗ ಮಾಡೋಕ್ಕೆ ಬಂದಿಲ್ಲ. ನಮಗೆ ತಾಯಿ ತಂದೆ ಬೇಕು, ಅವನಿಗೆ ತಾಯಿ ತಂದೆ ಇಲ್ಲ, ಅವನು ತನ್ನೇ ಸೃಷ್ಟಿ ಮಾಡಿಕೊಳ್ತಾನ. ಸರ್ವೋತ್ತಮ ಇದ್ದಾನ, ಗುಣಪರಿಪೂರ್ಣ, ದೋಷದೂರನಾಗಿದ್ದಾನ. ಅವ ಸೃಷ್ಟಿಯಾದ ಕರ್ಮದಿಂದ ನಮಗೆ ಎಲ್ಲವೂ ಸಿಗ್ತಾ ಇದೆ. ಇವತ್ತು ನಮಗೆ ಜ್ಞಾನ ಬಂದಿದೆ ಅಂದರೆ ಭಗವಂತನ ಅವತಾರವೇ. ನಮಗೆ ಊಟ ತಿಂಡಿ ಸಿಗ್ತಾ ಇದೆ ಅಂದರೆ ಭಗವಂತ ಕೊಟ್ಟಿರುವ ವಸ್ತುಗಳು. ಜಡ ವಸ್ತುಗಳಿಂದವೂ ಭೋಗ, ಚೇತನ ವಸ್ತುಗಳಿಂದ ಕೂಡ ನಾವು ಭೋಗವನ್ನು ಪಡಿತಾ ಇದ್ದೀವಿ. ಸುಖ ದುಃಖಕ್ಕೆ ಕಾರಣವಾದವನು ಭಗವಂತ ಇತ್ಯಾದಿ ಎಲ್ಲವೂ ಕೂಡ ಯಾವ ಒಂದು ಚಿಂತನೆ ಹೋಗ್ತಾ ಇದ್ದಾರೆ, ಅವನ ಸರ್ವೋತ್ತಮ, ಅವನ ಶ್ರೀಷ, ನಾನು ದಾಸ ಆತ್ಮಭಾವವನ್ನು ಹೊಂದಿ ನಾವು ಕೂಡ ಈ ಪುರಾಣವನ್ನು ನಾಳೆಯಿಂದ ಇನ್ನು ಕೇಳೋಣ, ಆಲಿಸೋಣ, ಸಂತೋಷ ಪಡೋಣ ಅಂತ ಹೇಳ್ತಾ ಇವತ್ತಿನ ಈ ಪುರಾಣವನ್ನು ಈ ಪರಮಾತ್ಮನ ಅವತಾರ ಮಹಿಮೆಗಳು, ಅವತಾರ ರೂಪಗಳನ್ನು ರಾಘವೇಂದ್ರ ಗುರುವಂತದ ಭಾರತೀಯ ಪ್ರಣಾಂತರ್ಗತ ಸೀತಾಪತಿ ರಾಮಚಂದ್ರ ಅಭಿನ್ನ ಲಕ್ಷ್ಮೀ ವೆಂಕಟೇಶ್ವರ ಅಭಿನ್ನ ಶ್ರೀ ಕೃಷ್ಣನಿಗೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತೇಳಿ ಒಪ್ಪಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ವಿದ್ಯಾತ್ಮನವ ಅನುಭವತೆ ಸ್ವಭಾವತ್ತು ಕರೋಮಿ ಯತ್ತತ್ತು ಸಕಲಂ ಪರಸ್ಮೈ ಶ್ರೀಮನ್ ನಾರಾಯಣ ಇಲ್ಲಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣ. ಹನುಮನೊಡೆಯ ರಾಮವಿಠಲ ಉದ್ಧರಿ ಸ್ವಾಮಿ ಉದ್ಧರಿಸು. ಹನುಮನೊಡೆಯ ರಾಮವಿಠಲ. ವಿಠಲ 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 ವಿಠಲ.